ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಮತ್ತು 14ನೇ ವಚನ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗೆ ಇದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು. 14ನೇ ವಚನ. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ. ಹೇಗೂ ಇಲ್ಲಿ ಬ್ರಾಕೆಟಲ್ಲಿ ಬರೆದಿರುವಂಥ ವಿಚಾರ ನೋಡುವಾಗ ಅಪೊಸ್ತಲರು ಅಥವಾ ಯೋಹಾನನು ಖುದ್ದಾಗಿ ಅವರು ನೋಡಿರುವಂಥ ಸಂಗತಿ. ಆದರೆ ನಮಗಾದರೂ ಈ ವಾಕ್ಯದಲ್ಲಿ ಹೇಳೋದು ನೋಡುವಾಗ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಲ್ಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಅಂತೇಳಿ ನಾವು ನೋಡ್ತೇವೆ. ಅಥವಾ ವಾಸ ಮಾಡಿರುವಂಥ ಸಂಗತಿ ನಾವು ಇಂದು ಧ್ಯಾನ ಮಾಡಲಿಕ್ಕಿದ್ದೇವೆ. ಕ್ರಿಸ್ಮಸ್ ಅಂತ ಹೇಳಿ ನೋಡುವಾಗ ಅದನ್ನು ನಾವು ನೋಡ್ತೇವೆ. ಲೋಕವೆಲ್ಲವೂ ಒಂದು ರೀತಿ ಕ್ರಿಸ್ಮಸ್ ಅಂತ ಆಚರಿಸ್ತಿರುವಾಗ ನಿಜವಾದಂಥ ಏನಂತಾರೆ ಕ್ರಿಸ್ಮಸ್ನ ಕೇಂದ್ರ ವ್ಯಕ್ತಿ ಅಥವಾ ಮೂಲ ವ್ಯಕ್ತಿಯಾಗಿರುವಂಥ ಕರ್ತನ ಅಂತ ಯೇಸು ಕ್ರಿಸ್ತರನ್ನೇ ಅರಿಯದೇ ಇರುವಂಥವ್ರು ಅನೇಕರುಂಟು. ಅಥವಾ ತಮ್ಮ ಆಚರಣೆಯಲ್ಲಿ ಕರ್ತನ ಇಲ್ಲದೇ ಇರುವಂಥ ಆಚರಣೆಗಳು ಕೂಡ ಉಂಟು. ಅಥವಾ ಅನೇಕ ಸಾರಿ ಅಂಧ ಭಕ್ತಿಯಿಂದ ಆಚರಿಸುವಂಥ ಸಂಗತಿಗಳು ಕೂಡ ಉಂಟು. ಆದರೆ ಹೇಗೂ ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸಕ್ಕೆ ನೋಡುವಾಗ ಕರ್ತನು ಶರೀರಧಾರಿಯಾಗಿ ಬಂದಿರುವಂಥದ್ದು ಮತ್ತು ಯಾಕೆ ಶರೀರಧಾರಿ ಆದನು ಆ ಸಂಗತಿಯನ್ನು ಇವತ್ತು ಅರ್ಥ ಮಾಡಿಕೊಳ್ಳೋದು ಪ್ರಯತ್ನ ಪಡೋಣ. ಹೇಗೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ, ವಾಕ್ಯವಾಗಿದ್ದ ಆತನು ಅಂದರೆ ಶರೀರಧಾರಿಯಾಗಿ ಬಂದನು. ವಾಕ್ಯವಾಗಿರುವ ಆತನ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಕಳೆದ ವಾರದಲ್ಲಿ ನೋಡಿದ್ದೇವೆ. ಇಲ್ಲಿಗೆ ನಾವು ನೋಡುವಾಗ ಇಂದಿಗೆ ಶರೀರಧಾರಿಯಾದನು ಅಂತ ಬರುವಾಗ ಹೇಗೂ ಈ ಪದಗಳು ನಮಗೆ ಅಷ್ಟೊಂದು ಆಳವಾಗಿ ಯೋಚನೆ ಅಥವಾ ಧ್ಯಾನ ಮಾಡಬೇಕಾಗಿರುವಂಥದ್ದು. ಮತ್ತು ಏನಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ಧರ್ಮಗಳು ನೋಡುವಾಗ ಅವತಾರ ಎತ್ತಿ ಬರುವಂಥದ್ರ ಬಗ್ಗೆ ನೋಡ್ತೇವೆ. ಅವರು ಅವತಾರ ಅಂತ ಹೇಳ್ತಾರೆ. ಆದರೆ ಬೈಬಲಲ್ಲಿ ನೋಡುವಾಗ ಕರ್ತನಾಥ ಯೇಸು ಕ್ರಿಸ್ತನು ಅವತಾರವನ್ನು ಎತ್ತಿ ಅಥವಾ ಅವತಾರ ಹೊಂದಿ ಬರಲಿಲ್ಲ. ಅವರ ಅರ್ಥದಲ್ಲಿ ಅದು ಬೇರೆ ಆಗಿರ್ಬೋದು. ಮತ್ತು ಇಲ್ಲಿ ನಾವು ಬೈಬಲ್ನಲ್ಲಿ ನೋಡುವಾಗ ಕರ್ತನಾಥ ಯೇಸು ಕ್ರಿಸ್ತನು ಹಾಗೆ ಅವತಾರ ಎತ್ತಲಿಲ್ಲ. ಮತ್ತು ಹೇಗೂ ನಾವು ನೋಡುವ ಪ್ರಕಾರ ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು 2-3 ವಚನ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 5ನೇ ವಚನದಿಂದ ನೋಡ್ತೇವೆ. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 5ನೇ ವಚನದಿಂದ, ಕ್ರಿಸ್ತ ಯೇಸುವನಿಲ್ಲದ ಮನಸ್ಸೇ ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾದದ್ದನ್ನು ಅಪಹರಿಸಿದ್ದೆಂದೆನಿಸದೆ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಮತ್ತು ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಾನೇ ತೆಗೆಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಅಂತೇಳಿ ನೋಡ್ತೇವೆ. ಇಲ್ಲಿ ಈ ವಚನದಲ್ಲಿ ಕೂಡ ನೋಡುವಾಗ ಅಲ್ಲಿ ಯೋಹಾನನ ಸಂಗತಿನ ದೇವರಾತ್ಮನ ಮೂಲಕ ತಿಳಿಸಿದಾಗ ಪೌಲನು ಕೂಡ ಇಲ್ಲಿ ಫಿಲಿಪ್ಪಿ ಚರ್ಚ್ಗೆ ಅದೇ ಸಂಗತಿಯನ್ನು ಸ್ವಲ್ಪ ಬೇರೆ ರೀತಿಯಾಗಿ ಆತ ಹೇಳುವಂತ ನೋಡ್ತೇವೆ. ಹೇಗೆ ಇಲ್ಲಿ ನಾವು ನೋಡುವಾಗ ಒಂದು ಸಂಗತಿ ಅನೇಕ ಸರಿ ನಾವು ನೋಡ್ತೇವೆ ಹೇಳುವಂಥದ್ದು 7ನೇ ವಚನದಲ್ಲಿ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಅಂತೇಳಿ. ಸೊ ನಾವು ಕ್ರಿಶ್ಚಿಯನ್ ಅಂತ ಹೇಳಿ ನೋಡುವಾಗ ಅನೇಕ ಸಾರಿ ಏನಂತಾರೆ ಬರಿದು ಮಾಡಿಕೊಂಡು ಬಂದನು ಈ ಸಂಗತಿ ಅನೇಕರು ಹೇಳುವಂತ ನೋಡ್ತೇವೆ. ಹಾಗಾದ್ರೆ ಏನನ್ನು ಬರಿದು ಮಾಡಿಕೊಂಡ ತಕ್ಷಣದಲ್ಲಿ ಇದು ಒಂದು ರೀತಿಯಲ್ಲಿ ಹೇಗೂ ಏನಂತಾರೆ ಎಕ್ಸ್ಚೇಂಜ್ ಮಾಡಿದಂತೆ ಅಲ್ಲ. ಅಂದರೆ ಒಂದು ರೀತಿ ಹೇಗೆ ಒಂದು ರೀತಿ ಅರ್ಥ ಮಾಡ್ಕೊಳ್ತೇವೆ ಅಂದರೆ ಒಂದು ಜಾಕೆಟ್ ನಾವು ತೆಗೆದು ಹಾಕಿದೆವು ಮತ್ತು ಇನ್ನೊಂದು ಜಾಕೆಟ್ ಹೊಸದಾಗಿ ಹಾಕ್ಕೊಂಡೆವು. ಅಂದರೆ ದೈವತ್ವದ ಜಾಕೆಟ್ ಇತ್ತು, ಅದನ್ನು ತೆಗೆದು ಹಾಕಿದ ಈಗ ಮನುಷ್ಯನ ಜಾಕೆಟ್ ಹಾಕೊಂಡ್ಬಂದ ಅಂದಂಗೆ ಹಾಗಲ್ಲ. ಮತ್ತು ಅಷ್ಟೇ ಅಲ್ಲ, ಬರಿದು ಮಾಡಿಕೊಂಡನು ಅಂತಂದ ತಕ್ಷಣ ಏನೋ ಒಂದು ಕಳೆದುಕೊಂಡನು ಅಂತಂದ ಹಾಗೆ ಅಲ್ಲ. ಅಥವಾ ಏನಂತಾರೆ
ಗಣಿತದಲ್ಲಿ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ಸಬ್ಸ್ಟ್ರಾಕ್ಷನ್ ಅಂತ ನೋಡ್ತೇವೆ, ಕಳೆಯುವಂಥದ್ದು. ಯಾವುದೋ ಒಂದರಲ್ಲಿ ಮೈನಸ್ ಆಯಿತು. ಕರ್ತನಾದಂಥ ಯೇಸು ಕ್ರಿಸ್ತನು ದೇವರು, ಆತನು ವಾಕ್ಯವಾಗಿದ್ದನು, ಆದಿಯಲ್ಲಿ ವಾಕ್ಯವಾಗಿದ್ದನು, ವಾಕ್ಯವಿದ್ದನು, ಆತನು ದೇವರ ಬಳಿಯಲ್ಲಿದ್ದನು, ದೇವರಾಗಿದ್ದನು. ಆ ಸಂಗತಿಗಳನ್ನು ಕಳೆದ ವಾರದಲ್ಲಿ ನೋಡಿದ್ದೇವೆ. ಆದರೆ ಆತನು ಶರೀರಾಧಾರಿಯಾಗಿ ಲೋಕಕ್ಕೆ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು ಅಂತ ನೋಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೊಳ್ಳೋಕೆ ಫಿಲಿಪಿ ಪತ್ರಿಕೆ ಅಭ್ಯಾಸ ಮಾಡೋದಾದ್ರೆ ಬರಿದು ಮಾಡ್ಕೊಂಬಂದ ಅಂತ ತಕ್ಷಣ ಅನೇಕ ಸಾರಿ ಹಾಗೆ ನಮಗೆ ಆಲೋಚನೆ ಬರುತ್ತೆ, ಅಥವಾ ಅನೇಕ ಸಾರಿ ಏನಂದ್ರೆ ದೈವತ್ವವನ್ನೇ ಬರಿದು ಮಾಡಿಕೊಂಡನೇನೋ ಅನ್ನುವಂಥ ಅರ್ಥದಲ್ಲಿ ನಾವು ನೋಡ್ತೇವೆ. ಆದರೆ ಆತನು ದೈವತ್ವವನ್ನು ಎಂದಿಗೂ ಆತನು ತೆಗೆದುಹಾಕಲಿಲ್ಲ. ಬದಲಾಗಿ ಆತನು ನಾವು ನೋಡ್ತೇವೆ ಒಂದು ರೀತಿ ಮತ್ತೆ ಕೂಡಿಸಿದನು. ಅಂದ್ರೆ ಅವಳ ನೋಡಿದ ಹಾಗೆ ಮೈನಸ್ ಆಗಲಿಲ್ಲ, ಬದಲಾಗಿ ಪ್ಲಸ್ ಆಗಿರುವಂಥದ್ದು, ಕೂಡಿಸುವಂಥದ್ದು ಅಥವಾ ಅಡಿಷನ್ ಅಂತ ಹೇಳಿ ನೋಡ್ತೇವೆ. ಏನಂದ್ರೆ ಆತನ ದೈವತ್ವವು ಹಾಗೆ ಇತ್ತು, ಅದರ ಜೊತೆಯಲ್ಲಿ ಮಾನವತ್ವವನ್ನು ನಿತ್ಯವಾಗಿಯೂ ಸೇರಿಸಿಕೊಂಡನು. ಅದು ಕರ್ತನಾದಂಥ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರುವಂಥ ಒಂದು ಏನಂತಾರೆ ಮಹತ್ವದ ಕಾರ್ಯ ಮತ್ತು ಆಶ್ಚರ್ಯಕರವಾದಂಥ ಕಾರ್ಯ. ಹಾಗೆ ಮಾಡೋದ್ರ ಮೂಲಕವಾಗಿ ಆತನು ಏನಾದ್ರು ಅಂದ್ರೆ ನೋಡ್ತೇವೆ ಏನಂತಾರೆ ವಿಶಿಷ್ಟವಾದ ಸಾಟಿ ಇಲ್ಲದ ದೇವ ಮಾನವನಾದನು. ಯೂನಿಕ್ ಗಾಡ್ ಮ್ಯಾನ್ ಅಂತ ಹೇಳಿ ನೋಡ್ತೇವೆ. ಅಂದ್ರೆ ವಿಶಿಷ್ಟವಾದ ಸಾಟಿ ಇಲ್ಲದ ದೇವ ಮಾನವನಾಗಿ. ಇನ್ನು ಯಾರ್ಯಾರಿಗೋ ಈ ಲೋಕದಲ್ಲಿ ದೇವ ಮಾನವರು ಅಂತ ಕರೀತಾರೆ, ಆದರೆ ಈ ಗುಣಲಕ್ಷಣಗಳು ಹೀಗೆ ಆಗಿರುವಂಥದ್ದು ಅವರಲ್ಲಿ ಇಲ್ಲ. ಅವ್ರು ಯಾವಾಗೋ ದೇವರಾಗ್ತಾರೆ, ಯಾವಾಗೋ ಮನುಷ್ಯರಾಗ್ತಾರೆ, ಅಥವಾ ಮತ್ತೆ ಅವೆಲ್ಲಗಳು ಕೂಡ ಯಾಕೆ ಆಗ್ತಾರೆ ಅದರಲ್ಲಿ ಅರ್ಥ ಇಲ್ಲ. ಅದನ್ನೇ ನಾವು ನೋಡ್ಲಿಕ್ಕಿದ್ದೇವೆ. ಮತ್ತು ಹೀಗೆ ಆತನು ಮಾನವತ್ವವನ್ನು ಧರಿಸಿಕೊಂಡನು ಅಂತ ಹೇಳಿ ನೋಡುವಾಗಲೂ, ಅಥವಾ ಇಲ್ಲಿ ತನ್ನನ್ನು ತಾನು ಬರಿದು ಮಾಡಿಕೊಂಡನು ಅಂತ ಹೇಳುವಾಗಲೂ ಅದರ ಅರ್ಥ ಏನ್ ಹೇಳ್ತದೆ ಅಂದ್ರೆ ಆತನು ಏನ್ ಮಾಡೋದಂದ್ರೆ ನಿತ್ಯವಾಗಿ ಮಾನವತ್ವವನ್ನು ಪಡೆದುಕೊಂಡನು ಮತ್ತು ನಿತ್ಯವಾದ ದೈವತ್ವದೊಂದಿಗೆ ಏನಂದ್ರೆ ಮಾನವತ್ವವನ್ನು ಸೇರ್ಪಡೆಯಾಗುವಂತೆ ಆತನು ಮಾಡಿದನು ಅಂತೆ. ಮತ್ತು ಅಷ್ಟೇ ಅಲ್ಲ, ಆತನು ಮಾಡಿರುವಂತ ಕಾರ್ಯ ಏನಂದ್ರೆ ಹೇಗೆ ದೈವತ್ವ ಮತ್ತು ಮಾನವತ್ವ ಒಟ್ಟಿಗಿತ್ತು, ಏನನ್ನು ಬರದಿ ಮಾಡಿಕೊಂಡ ಅಂದ್ರೆ ಅದರ ಅರ್ಥ ನಾವು ನೋಡ್ತೇವೆ ಅಂದ್ರೆ ಕರ್ತನು ದೈವತ್ವವನ್ನು ತೊರೆಯಲಿಲ್ಲ, ಅಥವಾ ಅದನ್ನು ಸರೆಂಡರ್ ಮಾಡಲಿಲ್ಲ, ಏನೋ ತಂದೆಯಾದ ದೇವರಿಗೆ ಒಪ್ಪಿಸ್ಕೊಟ್ಟು ಬರಲಿಲ್ಲ. ಆದರೆ ಮನುಷ್ಯರ ಮಧ್ಯದಲ್ಲಿ ಜೀವಿಸುವಾಗ, ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಾಗ ಮನುಷ್ಯರಲ್ಲಿ ಮಧ್ಯದಲ್ಲಿ ಆತನು ಜೀವಿಸುವಾಗ ದೈವತ್ವವನ್ನು ಬಿಟ್ಟು ಬಿಡಲಿಲ್ಲ, ದೈವತ್ವವನ್ನು ಬರಿದು ಮಾಡಿಕೊಳ್ಳಿಲ್ಲ. ಆದರೆ ದೈವತ್ವವನ್ನು ಸ್ವತಂತ್ರವಾಗಿ ಉಪಯೋಗಿಸದೆ, ಅಂದ್ರೆ ಮಾನವತ್ವದಲ್ಲಿರುವುದರಿಂದ ಅದನ್ನು ಸ್ವತಂತ್ರವಾಗಿ ಉಪಯೋಗಿಸದೆ ನಾವು ನೋಡ್ತೇವೆ ಸ್ವ ಇಚ್ಛೆಯಿಂದ ಮಿತಿಯಲ್ಲಿಟ್ಕೊಂಡಿರುವಂಥದ್ದೇ ಆತನು ಬರಿದು ಮಾಡಿಕೊಳ್ಳುವಂಥದ್ರ ಅರ್ಥ ನೋಡ್ತೇವೆ. ಆತನು ಯಾವಾಗಲೂ ದೇವರಾಗಿದ್ದನು, ಆದರೆ ಆತನು ಸ್ವ ಇಚ್ಛೆಯಿಂದ, ಯಾರ ಒತ್ತಡದಿಂದಲ್ಲ, ಯಾರ ಒಂದು ಏನಂತಾರೆ ಆಜ್ಞೆಯಿಂದಲ್ಲ, ಅಪ್ಪಣೆಯಿಂದಲ್ಲ, ಆದರೆ ಸ್ವ ಇಚ್ಛೆಯಿಂದ ತನ್ನ ದೈವತ್ವವನ್ನು ಮಿತಿಯಲ್ಲಿರುವಂತೆ ಆತನು ನಿಯಂತ್ರಣದಲ್ಲಿರುವಂತೆ ಆತನು ಮಾಡಿದನು. ಯಾವಾಗಲೂ ಆತನು ನಾನು ದೇವರಾಗಿದ್ದೇನೆ ಅಂತ ಯಾವಾಗಲೂ ಆತನ ಶಕ್ತಿಯನ್ನು ತೋರ್ಪಡಿಸ್ಲಿಕ್ಕೆ ಹೋಗ್ಲಿಲ್ಲ. ಅವಶ್ಯವಾಗಿರುವಾಗ ಆತನು ಆ ಕಾರ್ಯಗಳನ್ನು ಮಾಡಿದನು. ಆ ಕಾರ್ಯಗಳನ್ನು ಮಾಡೋದಷ್ಟೇ ಅಲ್ಲ, ನಾನೇ ಆ ದೇವರಾಗಿದ್ದೇನೆ ಅಂತ ಹೇಳಿದ್ರು ಕೂಡ ಜನರು ನಂಬಲಿಲ್ಲ. ಆದ್ರೆ ಜನರ ಅಪೇಕ್ಷೆ ಅವತ್ತಿಗೂ ಇವತ್ತಿಗೂ ಇರುವಂಥದ್ದು ಅಂದ್ರೆ ಆತನ ತೋರಿಸ್ಬೇಕಿತ್ತು ಅಂತ ಹೇಳಿ. ಆದ್ರೆ ದೈವತ್ವವನ್ನು ಆತನು ಮನುಷ್ಯನಾಗಿ ತೋರಿಸೋದಕ್ಕೆ ಅವಶ್ಯಕತೆ ಆತನು ಶರೀರಧಾರಿಯಾಗಿರುವಾಗ ಬಹಿರಂಗವಾಗಿ ಅಮಿತವಾದಂಥ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಬೇಕಾಗಿರ್ಲಿಲ್ಲ. ಅದಕ್ಕೋಸ್ಕರವೇ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಹಾಗಾದ್ರೆ ಇಷ್ಟೆಲ್ಲ ಮಾಡಿರುವಂಥ ಉದ್ದೇಶ ಏನು? ಯಾಕೆ ಆತನು ಮನುಷ್ಯನಾಗಿ ಬಂದನು ಅಂತೇಳಿ ಆ ಸಂಗತಿ ಒಂದು 2-3 ಸಂಗತಿಗಳನ್ನು ನಾವು ಇಂದು ಧ್ಯಾನ ಮಾಡ್ಲಿಕ್ಕಿದ್ದೇವೆ.
ಕ್ರಿಸ್ಮಸ್ ಅಂತ ಹೇಳಿ ನೋಡುವಾಗ ಎಲ್ಲರೂ ಅದೇ ಹೇಳ್ತೇವೆ, ಯೇಸು ಕ್ರಿಸ್ತನು ಜನನ, ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು ಹೇಳ್ತೇವೆ. ಅಥವಾ ಇನ್ನೂ ಕೆಲವರು ತಿಳಿದವರು ನಾವು ಹೇಳ್ತೇವೆ ಜನನ ಅವೆಲ್ಲ ಅಲ್ಲ, ಆತನು ಶರೀರಧಾರಿಯಾಗಿ ಬಂದನು, ಇನ್ಕಾರ್ನೇಷನ್ ಅಥವಾ ಬೇರೆ ಬೇರೆ ಪದಗಳಲ್ಲಿ ಅದನ್ನು ನಾವು ವಿವರಿಸೋದಕ್ಕೆ ಹೋಗ್ತೇವೆ. ಆದರೆ ಹಾಗೆ ಮಾಡುವಂಥದ್ದು ಯಾಕೆ? ಹಲವರ ನಂಬಿಕೆ ಧರ್ಮಗಳು ನೋಡುವಾಗ ಅವರೇನಾದರೂ ಮನುಷ್ಯ ಅವತಾರ ಎತ್ತಿ ಬಂದರು ಅಂದ್ರೆ ಅವ್ರು ಬಂದಿರೋದು ಈ ಲೋಕದಲ್ಲಿ ಯುದ್ಧ ಮಾಡೋದಕ್ಕೋಸ್ಕರವೇ, ಯಾರನ್ನು ನಾಶ ಮಾಡೋದಕ್ಕೋಸ್ಕರ, ಯುದ್ಧ ಮಾಡೋದಕ್ಕೋಸ್ಕರ ಏನೆಲ್ಲ ಲೋಕದಲ್ಲಿ ಅವರ ಕಥೆಗಳು ಉಂಟು. ಅಷ್ಟೆಲ್ಲ ಕಥೆಗಳಲ್ಲ, ಅದನ್ನು ನೋಡ್ತೇವೆ, ಪುರಾಣಗಳಂತ ಹೇಳುವಂಥದ್ದು ನೋಡ್ತೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಬಂದಿರುವಂಥದ್ದು ವಿಶೇಷವಾದಂಥ ಒಂದು ಉದ್ದೇಶದಿಂದ. ಅದರಲ್ಲಿ ಮೊದಲೇ ಉದ್ದೇಶ ನಾವು ನೋಡ್ತೇವೆ, ಆತನು ಕಳೆದು ಹೋಗಿರುವಂಥದ್ದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೋಸ್ಕರ, ಅದನ್ನು ಹಿಂಪಡೆಯೋದಕ್ಕೋಸ್ಕರ ಅಥವಾ ಮನುಷ್ಯನಿಗೆ ಅದನ್ನು ಒದಗಿಸುವುದಕ್ಕೋಸ್ಕರ ಆತನು ಮನುಷ್ಯನಾಗಿ ಬಂದನು. ಆ ಮನುಷ್ಯನಾಗಿ ಬರುವಂಥರ ಅವಶ್ಯಕತೆ ಅದಕ್ಕೋಸ್ಕರ ಇತ್ತು. ಅದನ್ನೇ ನಾವು ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇಬ್ರಿಯವರಿಗೆ 2ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. ಇಬ್ರಿಯರದವರಿಗೆ 2ನೇ ಅಧ್ಯಾಯ 5ನೇ ವಚನ, ಯಾಕಂದ್ರೆ ನಾವು ಪ್ರಸ್ತಾಪಿಸುವ ಬರುವ ಆ ಲೋಕವನ್ನು ಆತನು ದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಆದರೆ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ ಮನುಷ್ಯನ ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಇಲ್ಲವೇ ನರಪುತ್ರನು ಎಷ್ಟವನು, ಅವನನ್ನು ಯಾಕೆ ದರ್ಶಿಸಬೇಕು? ನೀನು ಅವನನ್ನು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಮಹಿಮೆಯನ್ನು ಮಾನವನವನಿಗೆ ಕಿರೀಟವಾಗಿಟ್ಟು ನಿನ್ನ ಕೈ ಕೆಲಸಗಳ ಮೇಲೆ ಅವನನ್ನು ನೇಮಿಸಿದ್ದಿ. ಎಲ್ಲವನ್ನೂ ಆತನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆ ಅಲ್ಲವೇ ಎಂದು ಸಾಕ್ಷಿ ಹೇಳಿದ. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲ. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ ಎಂಬುದಾಗಿ. ಇಲ್ಲ ನೋಡುವಾಗ ಇಲ್ಲಿ ಹೇಗೂ ಒಂದು ರೀತಿ ಆಶ್ಚರ್ಯಕರವಾಗಿ ಇಬ್ರಿಯ ಪತ್ರಿಕೆಯ ಬರಹಗಾರನು ಬರೆದಿರುವಂತ ನೋಡ್ತೇವೆ. ಪೌಲನೇ ಬರೆದಿರ ಅಂತ ಅನೇಕರು ಹೇಳ್ತಾರೆ. ಆದರೆ ಪೌಲನು ಅಥವಾ ಪೇತ್ರನು ಬೇರೆ ಬೇರೆ ಹೇಳುವಾಗ ಅನೇಕ ಸಾರಿ ಅವರು ಯಾರು ಬರೆದಿದ್ದಾರೆ ಅಥವಾ ಯಾರು ಹೇಳಿದ್ದಾರೆ ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ಈ ಅಧ್ಯಾಯದಲ್ಲಿ ಬರುವಾಗ ಆಯ್ತಾನೆ ಒಂದು ಆಶ್ಚರ್ಯಕರವಾಗ ಹೇಳ್ತಾನೆ, ಅಂದ್ರೆ ಆದರೆ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ, ಅಂದ್ರೆ ಎಲ್ಲ ನೋಡುವಾಗ ಹೇಗೂ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ ಅಂದ್ರೆ ಹೇಗೂ ಅಲ್ಲಿರುವಂತ ಜನರಿಗೆ ಒಂದು ರೀತಿ ಗೊತ್ತಿರುವಂತೆ ಅಥವಾ ರಹಸ್ಯವಾಗಿ ಹೇಳ್ತಾರಲ್ಲ, ಅವರು ಓದಿರೋ ಪ್ರಕಾರ ಅವರಿಗೆ ತಿಳಿದಿರೋ ಪ್ರಕಾರವೇ ಆದರೆ ಒಬ್ಬನು ಅಂತ ಹೇಳುವಾಗ ದಾವಿದನ ಬಗ್ಗೆ ಅದನ್ನು ಕೀರ್ತನೆಗಳು 8ನೇ ಅಧ್ಯಾಯದಲ್ಲಿ ಈ ವಚನ ಬರೆದಿರುವಂತ ನೋಡ್ತೇವೆ. ದಾವಿದನೇ ಆ ಸಂಗತಿಯಲ್ಲಿ ಬರೆದನು. ಅಲ್ಲಿ ಬರೆದಿರುವಾಗ ಅದನ್ನೇ 5ರಿಂದ 8 ವಚನಗಳು ಇಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಅದನ್ನೇ ತಿರುಗಿ ಉಲ್ಲೇಖ ಮಾಡಿರುವಾಗ ಮತ್ತೆ ಅದರಲ್ಲಿ ವಿಶೇಷವಾಗಿ ನೋಡ್ತೇವೆ. ನಾವು ಇದು ನೋಡ್ಲಿಕ್ಕಿರುವಂಥದ್ದು ಅಂದ್ರೆ ಇವೆಲ್ಲ ಮಾಡುವಂತ ಉದ್ದೇಶ ಅಂದ್ರೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ದೂತರ ಬಗ್ಗೆ ಆತ್ಮ ಹೇಳ್ತಾನೆ. ಮತ್ತು ಇಲ್ಲಿ 5ನೇ ವಚನ ಪ್ರಾರಂಭ ಮಾಡುವಾಗ ದೂತರಿಗೋಸ್ಕರ ಇವೆಲ್ಲ ಕೊಡಕ್ ಮಾಡಲಿಲ್ಲ. ಅನೇಕ ಸಾರಿ ಭೂಮಿ ಉಂಟು ಮಾಡಿದ್ದು ದೂತರಿಂದ ನಾಶ ಏನೆಲ್ಲ ಹೇಳುವಂತ ನೋಡ್ತೇವೆ. ಇಲ್ಲಿ ನೋಡುವಾಗ ಆತನ ಮಾಡಿರುವಂಥದ್ದು ಆ ಲೋಕ ಮನುಷ್ಯನಿಗೋಸ್ಕರ, ಅಥವಾ ಇವತ್ತಿನ ಲೋಕ ನೋಡುವಾಗ ಆದಮ್ಮ ಹವಳನ್ನು ಮಾಡಿರುವಾಗ ಮನುಷ್ಯನಿಗೋಸ್ಕರ ಅದನ್ನು ಉಂಟು ಮಾಡಿದ ಮೇಲೆ ಆತ್ಮ ಹೇಳ್ತಾನೆ, ದೇವದೂತರು ಹೇಗೆ ಮತ್ತು ಮನುಷ್ಯನು ಎಷ್ಟರವನು ಬಹಳ. ಯಾಕಂದ್ರೆ ನೋಡುವಾಗ ಏನಂತಾರೆ, ಮಣ್ಣಿನಿಂದ ಮಾಡಲ್ಪಟ್ಟವನು ಅಥವಾ ಕರ್ತನು ಕೂಡ ಹೇಳ್ತಾನೆ, ಅಥವಾ ದಾವಿದನು ಹೇಳ್ತಾನೆ ಕೀರ್ತನೆಗಳು ನೋಡುವಾಗ ಆತನು ಅಡವೆ ಹುಲ್ಲಿನ ಹಾಗಿದ್ದಾನೆ ಅಥವಾ ಅಡವೆ ಹೂವಿನ ಹಾಗಿದ್ದಾನೆ. ಬಿಸಿಲು ಬರಲು ಬಾಡಿ ಹೋಗುತ್ತೆ, ಗಾಳಿ ಬರಲು ಅದು ಏನಂತಾರೆ ಬಡ್ಕೊಂಡು ಹೋಗುತ್ತೆ, ತಿರುಗಿ ತನ್ನ ಸ್ಥಳವನ್ನು ಕಾಣಲ್ಲ. ಅನೇಕ ಸಾರಿ ಹೇಳ್ತಾನೆ ಮಣ್ಣು ತಿರುಗಿ ನೀನು ಮಣ್ಣಿಗೆ ಸೇರುವಂಥವನಾಗಿದ್ದಿ. ಅಂದ್ರೆ ಇಲ್ಲಿ ಆತನ ಒಂದು ಲಯತ್ವದ ಬಗ್ಗೆ ಕೀರ್ತನೆಗಾರನ ಅಲ್ಲಿ ಹೇಳಿರೋದು ಮತ್ತೆ ಇಲ್ಲಿ ಹೇಳ್ತಾನೆ. ಆದರೆ ಅದ್ರ ಜೊತೆಲೆ ಆತ ಹೇಳ್ತಾನೆ, ಆದ್ರೆ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟಿದೆ. 2ನೇ ವಚನ ನೋಡ್ತೇವೆ, ನೀನು ಅವನನ್ನು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಮಹಿಮೆಯನ್ನು ಮಾನವನು ಅವನಿಗೆ ಕಿರೀಟವಾಗಿಟ್ಟು ನಿನ್ನ ಕೈ ಕೆಲಸಗಳ ಮೇಲೆ ಅವನನ್ನು ನೇಮಿಸಿದೆ. ಇದು ವಿಶೇಷವಾಗಿರುವಂಥದ್ದು. ದೇವದೂತರನ್ನು ಇನ್ಯಾವುದೋ ದೂತರನ್ನು ಗಬ್ರಿಯಲನ್ನು ಮೈಕಲನ್ನು ಅವರನ್ನು ನೇಮಿಸಲಿಲ್ಲ. ಆದರೆ ಬದಲಾಗಿ ಆದಾಮ ಇಲ್ಲಿ ಹೇಳುವಾಗ ಮನುಷ್ಯನು ಮತ್ತು ವಿಶೇಷವಾಗಿ
ಆದಾಮನ ಬಗ್ಗೆ ಹೇಳ್ತಿರೋಂಥದ್ದು. ಹೇಳಿದ ಮೇಲೆ ಆತ್ಮ ಹೇಳ್ತಾನೆ, ಅವನು ಹೇಳಿದ ಮೇಲೆ ಎಲ್ಲವನ್ನೂ ಅವನ ಪಾದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೆಲ್ಲವೇ ಎಂದು ಸಾಕ್ಷಿ ಹೇಳಿದನು. ಆದರೆ ಆತನು ಕೊನೆಗೆ ಬರುವಾಗ ಹೇಳ್ತಾನೆ, 8ನೇ ವಚನದ ಕೊನೆ ಭಾಗದಲ್ಲಿ, ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಕಾಣುವುದಿಲ್ಲ ಅಂದ್ರೆ ಇವತ್ತಿಲ್ಲ. ಆದರೆ ದೇವರು ಮನುಷ್ಯನ ಉಂಟು ಮಾಡುವಂಥ ಉದ್ದೇಶ ಎಲ್ಲೋ ಆತನ ಪಾದಗಳ ಕೆಳಗೆ ಹಾಕೋದಕ್ಕೆ. ಅದಕ್ಕೆ ನೋಡ್ತೇವೆ ಏನಂತಾರೆ, ಆದಿಕಾಂಡ ಅಥವಾ ಉತ್ಪತ್ತಿ 1ನೇ ಅಧ್ಯಾಯದಲ್ಲಿ 28ನೇ ವಚನ ನೋಡ್ತೇವೆ. ಉತ್ಪತ್ತಿ ಅಥವಾ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ಮತ್ತು ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಡ್ರಿ ಮತ್ತು ಸಮುದ್ರದ ಮೀನಿನ ಮೇಲೆಯೂ ಆಕಾಶದ ಪಕ್ಷಿಯ ಮೇಲೆಯೂ ಮತ್ತು ಭೂಮಿ ಮೇಲೆ ಚಲಿಸುವ ಪ್ರತಿಯೊಂದು ಜೀವ ಮೇಲೆಯೂ ದೊರೆತನ ಮಾಡ್ರಿ ಎಂದು ಅವರಿಗೆ ಹೇಳಿದನು. ಈಗ ಮುಂದೆ ಆತನು ಮತ್ತೆ ಸೃಷ್ಟಿಯ ಬಗ್ಗೆ ನೋಡ್ತಾರೆ. ಅಂದ್ರೆ ಎಲ್ಲ ನೋಡುವಾಗ ಅವುಗಳ ಮೇಲೆ ದೊರೆತನ ಮಾಡೋದಕ್ಕೋಸ್ಕರ ಆದಾಮ ಹವ್ವಳನ್ನು ಉಂಟು ಮಾಡಿರುವಂಥದ್ದು. ದೇವರು ಅದನ್ನೇ ಅಲ್ಲಿ ಆಜ್ಞಾಪಿಸ್ತಿರುವಂತ ನೋಡ್ತೇವೆ. ಅಂದ್ರೆ ಅಲ್ಲಿ ಮೂಲ ಉದ್ದೇಶ ಎಲ್ಲವನ್ನೂ ಉಂಟು ಮಾಡುವಂಥದ್ದು ಆದಾಮನ ಪಾದ ಕೆಳಗೆ ಆತನ ಅಧಿಕಾರದಲ್ಲಿ ಇರೋದಕ್ಕೋಸ್ಕರ ಆತನು ಉಂಟು ಮಾಡಿದನು. ಅದಕ್ಕೆ ಹಾಗೆ ಉಂಟು ಮಾಡೋದೆಲ್ಲ ನೋಡ್ತೇವೆ. ಏನಂತಾರೆ, ಮುಂದಿನ ಅಧ್ಯಾಯದಲ್ಲಿ 2ನೇ ಅಧ್ಯಾಯ ನೋಡ್ತೇವೆ. 2ನೇ ಅಧ್ಯಾಯ, ಅದೇ ಉತ್ಪತ್ತಿ 2ನೇ ಅಧ್ಯಾಯ 20ನೇ ವಚನ, ಆದಾಮನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಅಡವಿ ಎಲ್ಲಾ ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆದಾಮನಿಗೆ ತಕ್ಕ ಸಹಕಾರಿ ಸಿಗಲಿಲ್ಲ. ಆದ ನಂತರ ಆತನು ಮುಂದೆ ಮಾಡಿಬಿಟ್ಟು ನೋಡ್ತೇವೆ. ಅಂದ್ರೆ ಇಲ್ಲಿ ನೋಡುವಾಗ ದೇವರು ಎಲ್ಲ ಸೃಷ್ಟಿಯ ಮಧ್ಯದಲ್ಲಿ ಆತನು ಇನ್ನೊಂದು ಆತನ ಹೇಳ್ತಿದ್ದಾನೆ. ಏನಂದ್ರೆ, ಆದಾಮನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಅಡವಿ ಎಲ್ಲಾ ಮೃಗಗಳಿಗೂ ಹೆಸರಿಟ್ಟನು. ಇಲ್ಲಿ ಹೆಸರಿಡುವುದಂತ ನೋಡುವಾಗ ಇದು ಒಂದು ಅಧಿಕಾರ ಸೂಚಿಸುವಂಥದ್ದು. ನಮಗೆ ನೋಡ್ಬೇಕಾದ್ರೆ ನಾವು ದಾನಿಯೇಲ ಪತ್ರಿಕೆಯಲ್ಲೂ ನೋಡ್ತೇವೆ. ದಾನಿಯೇಲ ಮತ್ತು ಆತನ ಮಿತ್ರರನ್ನು ಏನಂತಾರೆ, ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಇಸ್ರಾಯೇಲ್ ದೇಶದಿಂದ ಅವರನ್ನು ವಶಪಡಿಸಿಕೊಂಡು ಸೆರೆ ನಿವಾಸಿಗಳು ಕರ್ಕೊಂಡ್ ಬಂದಾಗ ಅವರ ಹೆಸರುಗಳನ್ನು ನೆಬೂಕದ್ನೆಚ್ಚರನು ಬದಲಾಯಿಸಿದ. ಅಂದ್ರೆ ನನಗೆ ಅಧಿಕಾರ ಉಂಟು ಅಂತ ಹೇಳಿ ಆತನು ನಮ್ಮ ದೇವರಿಗೆ ಸಂಬಂಧಪಟ್ಟ ಅರ್ಥವುಳ್ಳ ಹೆಸರುಗಳನ್ನು ಬದಲಾಯಿಸಿ ಬ್ಯಾಬಿಲೋನ್ ದೇವರ ಅಥವಾ ಅವರ ನಂಬಿಕೆಗೆ ಅನುಕೂಲವಾದಂತಹ ಹೆಸರುಗಳನ್ನು ಇಟ್ಟರು. ಅಂದ್ರೆ ನಾನು ಹೆಸರನ್ನು ಇಡಬಹುದು ಅಥವಾ ನಾನು ಏನನ್ನು ಮಾಡಬಹುದು ಅಂತ ತೋರಿಸಿರುವಂಥದ್ದು. ಆದ್ರೆ ಸ್ವಲ್ಪವೇ ಕ್ಷಣಗಳೆಲ್ಲ ನೋಡ್ತೇವೆ, ಆತನು ಕನಸನ್ನು ಕಂಡ ದೇವರು ಹೇಳ್ತಾನೆ, ನೆಬೂಕದ್ನೆಚ್ಚರನೇ, ನೀನು ಅಧಿಕಾರ ಅಂತ ತಿಳ್ಕೊಳ್ತೀಯ, ನೀನು ಅಧಿಕಾರ ಅಲ್ಲ, ನಾನು ಅಧಿಕಾರದಲ್ಲಿದ್ದೇನೆ. ಅದನ್ನು ನೀವು ಈಗಲೇ ನೋಡು, ನಿನ್ನಿಂದ ರಾಜ್ಯವನ್ನು ಕಿತ್ತೊಗೆಯಲಾಗುವುದು. ಆತನು ಅರಸತನ ಕಳ್ಕೊಂಡ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಉದ್ದೇಶ ನಾವು ನೋಡ್ತೇವೆ ಅಂದ್ರೆ, ಹೆಸರಿಡುವಂಥವರಲ್ಲಿ ಆ ಶಕ್ತಿ, ಸಾಮರ್ಥ್ಯ, ಅಧಿಕಾರ ಸೂಚಿಸುವಂಥದ್ದು. ಅದಕ್ಕೋಸ್ಕರ ದೇವರು ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆ ಅನೇಕರ ಹೆಸರುಗಳನ್ನು ಬದಲಾಯಿಸಿರುವಂಥದ್ದು ಕೂಡ ನೋಡ್ತೇವೆ. ಮತ್ತು ಅನೇಕರ ಹೆಸರುಗಳನ್ನು ದೇವರು ಹುಟ್ಟೋದಕ್ಕಿಂತ ಮುಂಚೆ ಆತನ ಹೇಳಿದ್ರು, ಇವಾಗ ಮುಂದೆ ಹುಟ್ಟುವಂತ ಕೂಸಿಗೆ ನೀನು ಇಂಥ ಹೆಸರಿಡಬೇಕು. ಹಳೆ ಒಡಂಬಡಿಕೆಯಲ್ಲೂ ಕೂಡ ಹೇಳಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ನಾವು ಏನಂತಾರೆ, ಬ್ಯಾಪ್ತಿಸ್ಮದ ಯೋಹಾನನ ಬಗ್ಗೆ ನೋಡ್ತೇವೆ. ಆತನಿಗೆ ಏನಂತ ಹೆಸರಿಡ್ಬೇಕಂತ ಮುಂಚೆ ತಂದೆ ತಾಯಿಗೆ ಹೇಳ್ದ. ಮತ್ತು ಅಷ್ಟೇ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಕೂಡ ಅವರ ತಂದೆ ತಾಯಿಗೆ ಹೇಳ್ತಾನೆ ಅಂದ್ರೆ, ಹುಟ್ಟುವಂತ ಕೂಸಿಗೆ ಯೇಸು ಎಂದು ಹೆಸರಿಡಬೇಕು. ಇವೆಲ್ಲ ಏನ್ ತೋರಿಸುತ್ತೆ? ಅಧಿಕಾರ, ತಾನು ಯಜಮಾನನು, ತಾನೇ ಏನಂತಾರೆ ಎಲ್ಲದರ ಮೇಲೆ ಏನಂತಾರೆ ನಿಯಂತ್ರಣವನ್ನು ಹೊಂದಿರುವ ಆತನಂತೆ ಸೂಚಿಸುವ ಹಾಗೆ. ಸೊ ಆದಾಮನ ದೇವರು ಉಂಟು ಮಾಡಿರುವಾಗ ಆ ಅಧಿಕಾರದಿಂದ ಸೂಚಿಸಿದ ಆಗಿರುವಾಗ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಹೇಳ್ತಾರೆ ಅನೇಕ ಸಾರಿ, ಇಬ್ರಿಯ ಭಾಷೆಯಲ್ಲಿ ಆತನ ಏನೇನು ಹೆಸರಿಟ್ಟು ಅವುಗಳು ಬಹಳ ಅರ್ಥಗರ್ಭಿತವಾಗಿವೆ ಅಂತ ಹೇಳಿ ನೋಡ್ತೇವೆ. ಆದ್ರೆ ನಾವು ನೋಡುವಾಗ ನಮಗೆ ನಮ್ಮ ಭಾಷೆಯಲ್ಲಿ ಬರಬೇಕಾದ್ರೆ ನರ್ಸರಿಯಲ್ಲಿ ನಮ್ಗೆ ಕಲಿಸ್ತಾರೆ ಎಲಿಫೆಂಟ್ ಅಂದ್ರೆ ಹೇಗಿರುತ್ತೆ. ಅದು ಅನೇಕರು ಅಂದ್ರೆ ಪುಸ್ತಕ ಕಲಿಸುವಂತ ಉದ್ದೇಶ ಸ್ಪೆಲ್ಲಿಂಗ್ ಕಲಿಸೋದಕ್ಕೆ
ಉಚ್ಚಾರಣೆ ಕಲಿಸುವುದಕ್ಕೆ ಆ ಒಂದು ಪುಸ್ತಕಗಳು ಕೊಟ್ಟಿರ್ತಾರೆ. ಆದ್ರೆ ಅನೇಕ ಮಕ್ಕಳು ಅದು ಮರ್ತು ಹೋಗ್ತಾರೆ. ಚಿತ್ರ ನೋಡಿ ಮಾತ್ರ ನೆನ್ಪಿಟ್ಕೋತಾರೆ. ಚಿತ್ರ ನೋಡಿದ ತಕ್ಷಣ ಎಲಿಫೆಂಟ್, ಅದೇ ಹೌದು ಎಲಿಫೆಂಟ್ ಅನ್ನೋಂಥದ್ದು ಹೇಗಿರುತ್ತೆ ಅಂತ ಹೇಳಿ ಅಲ್ಲಿ ವಿವರಿಸಿರುವಂತ ನೋಡ್ತಾರೆ. ಅದ್ರ ಮುಖ್ಯ ಉದ್ದೇಶ ಎಲಿಫೆಂಟ್ ಅನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ನರ್ಸರಿಗಳಲ್ಲಿ ಪುಸ್ತಕ ಮಾಡುವಂಥದ್ದು ಉಚ್ಚಾರಣೆ ಮತ್ತು ಏನಂತಾರೆ ಸ್ಪೆಲ್ಲಿಂಗ್ ಕಲಿಸೋದಕ್ಕೋಸ್ಕರ. ಆದ್ರೆ ಇಲ್ಲಿ ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಅದು ಬಹಳ ಅರ್ಥಗರ್ಭಿತವಾಗಿದೆ ಅಂತ ಹೇಳ್ತಾರೆ. ಹೇಗೂ ನಮಗೆ ಆ ಮೂಲ ಭಾಷೆಯನ್ನು ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಚರ್ಚೆ ಮಾಡೋದು ಬೇಕಾಗಿಲ್ಲ. ಆದ್ರೆ ಒಟ್ಟಿನಲ್ಲಿ ಆದಾಮನ ಅಧಿಕಾರ ಅಲ್ಲಿ ಸೂಚಿಸಿರುವಂತ ನೋಡ್ತೇವೆ. ಆದ್ರೆ ಆದಾಮನ ಹಾಗೆ ಮಾಡಿದ ತಕ್ಷಣದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ಆ ಒಂದು ಚಿತ್ರಣವೇ ಬದಲಾಯಿತು. ಚಿತ್ರಣ ಬದಲಾಯಿತು. ಯಾಕಂದ್ರೆ ತಾನು ನೋಡ್ತೇವೆ ತನಗಿರುವಂಥದ್ದನ್ನು ಕಳಕೊಂಡವು. ತನಗಿರುವಂಥದ್ದನ್ನು ಇಲ್ಲಿ ಅಷ್ಟೊಂದು ವಿವರವಾಗಿ ಇಲ್ಲಿ ನಮಗೆ ಬರೆದಿಲ್ಲ. ಹೀಗಾಗಿದ್ಮೇಲೆ ಇದಾಯ್ತು ಅದಾಯ್ತು. ಆದ್ರೆ ದೇವರು ಒಂದೇ ಹೇಳ್ತಾನೆ, ಈ ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ಹಣ್ಣನ್ನು ತಿನ್ನಬಾರದು, ತಿಂದ ದಿವಸ ನೀನು ಸತ್ತೇ ಹೋಗುವಿ. ಆದ್ರೆ ಸತ್ತು ಹೋಗೋದಕ್ಕೆ ಕಾರಣ ಆಗಿರುವಂತ ವಂಚನೆಗೆ ಒಳಮಾಡುವಂತ ಸರ್ಪವು, ಸೈತಾನನು ಆದಾಮನನ್ನು ವಂಚಿಸಿ ದೇವರಿಗೆ ವಿರೋಧವಾಗಿ ಅವಿಧೇಯನಾಗುವಂತೆ ಮಾಡಿ ದೇವರು ಆದಾಮನಿಗೆ ಕೊಟ್ಟಿರುವಂತ ಅಧಿಕಾರವನ್ನು ಆತನು ವಂಚನೆಯಿಂದ ಆತನು ಕಿತ್ಕೊಂಡಿರೋದ್ರಿಂದ ಮುಂದೆ ನಾವು ನೋಡ್ತೇವೆ ಆ ಸೈತಾನನು ಅಂದಿನಿಂದ ಮುಂದೆ ಬರುವಾಗ ಏನಂತಾರೆ ಹೇಗೆ ವಿವರಿಸಿರುವಂತ ನೋಡ್ತೀವಿ. ಯೋಹಾನ 12:31, ಯೋಹಾನ 12:31, ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. ಯೋಹಾನ 12:31, ಈಗ ಈ ಲೋಕಕ್ಕೆ ನ್ಯಾಯ ತೀರ್ಪು ಆಗುತ್ತದೆ, ಇಹಲೋಕದ ಅಧಿಪತಿಯು ಈಗ ಹೊರಗೆ ಹಾಕಲ್ಪಡೋನು. ಯಾರು ಈ ಇಹಲೋಕದ ಅಧಿಪತಿ ಅಂತ ಹೇಳಿ ಸೈತಾನನಿಗೆ ಕರೆತರುವಂಥದ್ದು. ಇಹಲೋಕದ ಅಧಿಪತಿ ಯಾವಾಗ? ಅದಕ್ಕೆ ಒಂದು ಪ್ರಾರಂಭ ಬೇಕು, ಒಂದು ಕಾರಣ ಬೇಕಲ್ಲ. ಯಾವಾಗೋ ನಂತರ ಯಾವತ್ತೋ ಆಗಿದೆ ಅಂತಲ್ಲ. ಆದಾಮನು ಬಿದ್ದು ಹೋದಂತ ದಿವಸದಲ್ಲಿ ಆತನ ಇಹಲೋಕದ ಅಧಿಪತಿ ಆದ. ಅನೇಕ ಸಾರಿ ಸೈತಾನನಿಗೆ ಏನಂತಾರೆ ಶಿಕ್ಷೆ, ನ್ಯಾಯ ತೀರ್ಪು ಇವೆಲ್ಲ ಅನೇಕರು ಹೇಳೋದು ನೋಡ್ತೇವೆ. ಯಾವ ರೀತಿಯಲ್ಲಿ ಅವನಿಗೆ ನ್ಯಾಯ ತೀರ್ಪು ಆಗಿದೆ ಗೊತ್ತಿಲ್ಲ. ಆದ್ರೆ ನಮಗೆ ಇಲ್ಲಿ ಬೈಬಲ್ನಲ್ಲಿ ಪ್ರಾರಂಭ ಮಾಡಿದಾಗ ನೋಡುವ ಹಾಗೆ ಆತನ ಇಹಲೋಕದ ಅಧಿಪತಿಯಾಗಿ ಕಾಣಿಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ವಚನ ಕೂಡ ನೋಡ್ತೇವೆ. ಎಫೆಸದಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೇವೆ. ಎಫೆಸ 2ನೇ ಅಧ್ಯಾಯ 2ನೇ ವಚನ. ಎಫೆಸ 2ನೇ ಅಧ್ಯಾಯ 2ನೇ ವಚನ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ಅವಿಧೇಯತೆ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ಆತ್ಮನಿಗನುಸಾರವಾಗಿ ನಡೆದುಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿ ಈತನ ನ್ಯಾಯ ತೀರ್ಪಿಂದ ಶಿಕ್ಷೆಯಿಂದ ಏನು ಬಲ ಕುಂದಿ ಹೋಗ್ಲಿಲ್ಲ, ಬಲ ಇನ್ನೂ ಹೆಚ್ಚುತ್ತಲೇ ಬಂದಿರೋಂತ ನೋಡ್ತೇವೆ. ಈ ನಮಗೆ ಪರಿಚಯ ಆದಾಗಿನಿಂದ ಆತನ ಸೈತಾನನ ಶಕ್ತಿ ಆಗಿರುವಂಥದ್ದು. ಅದಕ್ಕೆ ಆತನು ಏನಂತಾರೆ ಕರ್ತನಾಥ ಯೇಸು ಕ್ರಿಸ್ತನಿಗೆ ಕೂಡ ಆತನು ಹೇಳಿರುವಂಥದ್ದು ಏನು, ನೀನು ಒಂದು ವೇಳೆ ಅಡ್ಡ ಬಿದ್ದರೆ ನಾನು ಈ ಲೋಕದ ಈಗ ಎಂತರ ವೈಭವವನ್ನು, ರಾಜ್ಯವನ್ನು ಎಲ್ಲವೂ ನಿನಗೆ ಕೊಡ್ತೇನೆ ಅಂತ ಹೇಳಿದ. ಕರ್ತನಾಥ ಯೇಸು ಕ್ರಿಸ್ತನ ಸುಳ್ಳು ಹೇಳ್ತೆ, ಎಲ್ಲ ನನ್ನ ಹತ್ರ ಅಧಿಕಾರ, ನಿನ್ನ ಹತ್ರ ಏನಿದೆ ಅಂತ ಹೇಳಿಲ್ಲ. ಅದಕ್ಕೆ ಕಳೆದುಕೊಂಡಿರುವಂಥದ್ದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಬಂದ. ಹಾಗಿರುವಾಗಲೇ ಆತನು ಇವತ್ತು ಕೂಡ ಆತನ ಹೇಳ್ತಾನೆ, ಪೇತ್ರನ ಹೇಳ್ತಾನೆ, ಗರ್ಜಿಸುವಂತ ಸಿಂಹದ ಉಪಾಧಿಯಲ್ಲಿ ಓಡಾಡ್ತಾ ಇದ್ದಾನೆ, ಅಲೆದಾಡ್ತಾ ಇದ್ದಾನೆ. 1 ಪೇತ್ರ 5:8, 1 ಪೇತ್ರ 5:8, ಒಂದು ಪೇತ್ರ 5ನೇ ಅಧ್ಯಾಯ 8ನೇ ವಚನ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ಯಾಕಂದ್ರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆತನು ಏನಂತಾರೆ ಸಿಂಹದಂತೆ, ಅನೇಕರು ಹೇಳ್ತಾರೆ ಬರೀ ಸಿಂಹದಂತೆ ಅದನ್ನೇ ಗರ್ಜಿಸ್ತಾನೆ, ಅಥವಾ ಹೇಗೂ ಏನಂತಾರೆ ಜಾನ್ ಬನ್ನಿಯನ್ ಅವರ ಪುಸ್ತಕ ಪಿಲ್ಗ್ರಿಮ್ಸ್ ಪ್ರಾಗ್ರೆಸ್ ಪುಸ್ತಕದಲ್ಲಿ ನೋಡ್ತೇವೆ. ಆತನು ವಿವರಣೆ ಮಾಡುವಂಥದ್ದು, ಆತನು ಏನಂತಾರೆ ವಿಶ್ವಾಸಿ ಹೋಗ್ತಿರುವಾಗ ಪಕ್ಕದಲ್ಲಿ ಸಿಂಹ ಗರ್ಜಿಸಿದ ಶಬ್ದ ಕೇಳಿ ಆತನು ಭಯಭೀತನಾಗ್ತಾನೆ.
ಆದರೆ ಆತನು ಆ ಸಿಂಹ ಒಂದು ಹಂತಕ್ಕಿಂತ ಮುಂದೆ ಬರಕ್ಕಾಗಲ್ವಂತೆ. ಗರ್ಜನೆ ಮಾಡುತ್ತೆ, ಆದರೆ ಅದಕ್ಕಿಂತ ಮುಂದೆ ಬರಕ್ಕಾಗಲ್ಲ. ಅಂದ್ರೆ ಕಟ್ಟಿ ಹಾಕಲ್ಪಟ್ಟಿದೆ ಹಾಗೆ ವಿವರಿಸಿರುವಂತ ನೋಡ್ತೇವೆ. ಒಂದು ವಿಧದಲ್ಲಿ ಹಾಗೆ ಅರ್ಥ ಉಂಟು. ಆದರೆ ಹೇಗೂ ಸೈತಾನ ಆ ಕೆಲಸ ಮಾಡ್ತಾ ಇದ್ದಾನೆ. ಗರ್ಜಿಸುವಂತ ರೀತಿಲೂ ಆತನು ಓಡಾಡ್ತದೆ, ಸಿಂಹದಂತೆ ಓಡಾಡ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ, ಆಗಿರುವುದರಿಂದಲೇ ಏನಂತಾರೆ ಎಫೆಸ 6ನೇದಲ್ಲಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ, ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನು ಧರಿಸಿರಿ. ಯಾಕೆ? ಇಹಲೋಕದ ಅಧಿಪತಿ ಆತನ ದೂತರು ಅಥವಾ ದೆವ್ವಗಳಂತ ಹೇಳ್ತೇವೆ, ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಲು ಸದಾ ಅವರು ಹೋರಾಟದಲ್ಲಿದ್ದಾರೆ. ಅದಕ್ಕೆ ಪೌಲನ್ನು ಅಥವಾ ದೇವರ ಆತ್ಮ ಹೇಳ್ತಾನೆ, ಅದಕ್ಕೋಸ್ಕರ ನೀವು ಏನಂತಾರೆ ಸರ್ವಾಯುಧಗಳನ್ನು ಧರಿಸಿರಿ. ರಕ್ಷಣೆ ಹೊಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ಪರಿಶುದ್ಧಾತ್ಮನ ಮುದ್ರೆ ಹೊಂದಿದೆ. ಇವೆಲ್ಲ ಅಂದ್ಮೇಲೆ ಯಾಕೆ ಸರ್ವಾಯುಧ ಬೇಕು ಪ್ರಶ್ನೆ ಬರುತ್ತಲ್ಲ. ಅಲ್ಲ, ನಾವು ಈ ಲೋಕದಲ್ಲಿವರೆಗೂ ಹಾಗೆ ಮಾಡಲು ದೇವರು ನಮಗೆ ನೇಮಿಸಿದ ಇಹಲೋಕದ ಅಧಿಪತಿ, ವಾಯುಮಂಡಲ ಅಧಿಪತಿ ಸೈತಾನನ ಹಾಗಿದ್ದಾನೆ. ಅಷ್ಟೇ ಅಲ್ಲ, 1 ಯೋಹಾನದಲ್ಲಿ ನೋಡ್ತೇವೆ, 1 ಯೋಹಾನ 5ನೇ ಅಧ್ಯಾಯ 18-19, 1 ಯೋಹಾನ 5ನೇ ಅಧ್ಯಾಯ 18-19. ದೇವರಿಂದ ಹುಟ್ಟಿರುವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತಿದೆ. ದೇವರಿಂದ ಹುಟ್ಟಿದವನು ತನ್ನನ್ನು ತಾನು ಕಾಪಾಡಿಕೊಳ್ಳುವನು, ಕೆಡುಕನು ಅವನನ್ನು ಮುಟ್ಟುವುದಿಲ್ಲ. ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆಂದು ಲೋಕವೆಲ್ಲವೂ ಕೆಟ್ಟದಲ್ಲಿ ಬಿದ್ದಿದೆಂದು ನಮಗೆ ಗೊತ್ತಿದೆ. ಇಲ್ಲಿ ನೋಡುವಾಗ ಕೆಡುಕನು ಅವನನ್ನು ಮುಟ್ಟುವುದಿಲ್ಲ. 18 ಕೆಡುಕನು ಯಾರು? ಸೈತಾನನಿಗೆ ಕೆಡುಕನು ಮುಟ್ಟೋದಿಲ್ಲ. ಮತ್ತು ಅಷ್ಟೇ ಅಲ್ಲ, 19ನೇ ಹೆಚ್ಚು ಬರುವಾಗ ಕೆಟ್ಟತನದಲ್ಲಿ ಅಂತ ನೋಡುವಾಗ ಅಲ್ಲಿ ಕೂಡ ವಿಕೆಡ್ ಅಂತ ಹೇಳಿ ಇಂಗ್ಲಿಷ್ ನೋಡ್ತೇವೆ, ಕೆಳಗೆ ನೋಡುವಾಗ ವಿಕೆಡ್ನೆಸ್ ಅಂತ ಹೇಳಿ, ಅಲ್ಲಿ ಕೆಡುಕನು ಮತ್ತು ಕೆಳದಲ್ಲಿ ನೋಡುವಾಗ ಕೆಟ್ಟತನದಲ್ಲಿ ಅಂತ ನೋಡುವಾಗ ಅಲ್ಲಿ ಅರ್ಥ ನೋಡ್ತೇವೆ. ಕೆಡುಕನ ಏನಂತಾರೆ 18ನೇ ಕೆಡುಕನು ಅವನನ್ನು ಮುಟ್ಟಿದಿಲ್ಲ. ಮತ್ತು 2ನೇ ವಚನ 19ನೇ ನೋಡುವಾಗ ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮ್ಗೆ ಗೊತ್ತಿದೆ ಅಂದಂಗೆ. ಕೆಟ್ಟತನಲ್ಲಿ ಬಿದ್ದಿದೆ, ಹೌದು ಕೆಟ್ಟತನಲ್ಲಿ ಬಿದ್ದಿದೆ, ಅದರ ಅರ್ಥ ನೇರವಾಗಿ ನಾವು ಓದ್ತೀವಿ. ಆದ್ರೆ ಕೆಡುಕನ ವಶದಲ್ಲಿದೆ ಲೋಕವೆಲ್ಲವೂ. ಕೆಡುಕ ಇವತ್ತು ಸೈತಾನನ ವಶದಲ್ಲಿರುವಂಥದ್ದು ಕೆಲವು ವಾಕ್ಯ ನೋಡೋ ಪ್ರಕಾರ ಹಾಗೆ ಉಂಟು. ಇನ್ನು ಬೇರೆ 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 ವಾಕ್ಯಗಳು ಅವುಗಳನ್ನೇ ಆ ಅರ್ಥವನ್ನೇ ತಿಳಿಸುವಂತ ನೋಡ್ತೇವೆ. ಹೀಗಿರುವಾಗ ನೋಡ್ತೇವೆ ಏನಂತಾರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತ ಉದ್ದೇಶ, ಆತನು ಮನುಷ್ಯನಾಗಿ ಬಂದಿರುವಂಥದ್ದು, ಆತನು ಆದಾಮನು ಕಳೆದುಕೊಂಡಿರುವಂಥದ್ದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು. ಯಾಕೆ ಕರ್ತನು ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾದನು ಅಂತ ಹೇಳಿ ನೋಡ್ಬೇಕಾದ್ರೆ ಕಳೆದು ಹೋಗಿರೋದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಬರ್ಬೇಕಾದ್ರೆ ದೇವರು ಆದಾಮನಿಗೆ ಹೇಳಿರೋದ್ರೆ, ನೀನು ಈ ಹಣ್ಣನ್ನು ತಿಂದ ದಿವಸ ನೀನು ಸತ್ತೇ ಸಾಯುವೆ, ನೀನು ಸತ್ತು ಹೋಗ್ತಿ. ಇಲ್ಲಿ ದೇವರು ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ವಚನದಲ್ಲಿ ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ 2ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ತೇವೆ. ಒಂಬತ್ತನೇ ವಚನ, ಅದೇ 2ನೇ ಅಧ್ಯಾಯ 9ನೇ ವಚನ. ಆದರೂ ಮರಣದ ಶ್ರಮೆಯನ್ನು ಅನುಭವಿಸುವುದಕ್ಕಾಗಿ ದೂತರಿಗಿಂತಲೂ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸು ಮಹಿಮೆಯನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮತ್ತು ಆತನು ದೇವರ ಕೃಪೆಯಿಂದ ಪ್ರತಿ ಮನುಷ್ಯರಿಗೋಸ್ಕರ ಮರಣವನ್ನು ರುಚಿಸಲೇಬೇಕಾಯಿತು. ನೋಡುವಾಗ ಯಾಕೆ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದನು ಅಂದ್ರೆ, ಮೊದಲೇದಾಗಿ ನೋಡ್ತೇವೆ ಆದಾಮನು ಕಳಕೊಂಡಿರುವಂಥದ್ದನ್ನು ತಿರುಗಿ ಹಿಂಪಡೆದುಕೊಳ್ಳಲು, ತಿರುಗಿ ಆದಾಮನಿಗೆ ಮನುಷ್ಯನಿಗೆ ಒಪ್ಪಿಸಿಕೊಡಲು ಆತನ ಶರೀರಧಾರಿ ಆದನು. ಆದ್ರೆ ಒಪ್ಪಿಸಿಕೊಡ್ಬೇಕಾದ್ರೆ ಒಂದು ಇಲ್ಲಿ ಉಂಟು, ಅದರ ಮಧ್ಯದಲ್ಲಿ ಒಂದು ಏನಂತಾರೆ ಕಠಿಣತೆ ಉಂಟು ಅಥವಾ ಒಂದು ತೊಡಕು ಉಂಟು. ಏನಂದ್ರೆ ಆದಾಮನಿಗೆ ದೇವರು ಹೇಳೋ ಹಾಗೆ ನೀನು ಮರಣವನ್ನು ಹೊಂದುತ್ತಿ. ಆದರೆ ಮರಣವನ್ನು ಹೊಂದಲು ಈ ವಾಕ್ಯದ ಪ್ರಕಾರ ನೋಡ್ತೇವೆ,
ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದನು. ಅದನ್ನೇ ಆತ ಹೇಳ್ತಾನೆ 9ನೇ ವಚನಕ್ಕೊಂದೇ ಭಾಗದಲ್ಲಿ, ಪ್ರತಿ ಮನುಷ್ಯರಿಗೋಸ್ಕರ ಮರಣವನ್ನು ರುಚಿಸಲೇಬೇಕಾಯ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ರುಚಿಸುವುದಕ್ಕೋಸ್ಕರ, ಮರಣವನ್ನು ಅನುಭವಿಸುವುದಕ್ಕೋಸ್ಕರ ಆತನು ಬಂದನು. ಯಾಕಂದ್ರೆ ಆತನು ಮರಣವನ್ನು ಹೊಂದೋದಕ್ಕೋಸ್ಕರ, ಮರಣವನ್ನು ಹೊಂದುವುದರಿಂದ ಆತನು ಮರಣದಿಂದ ಹೊರಗೆ ಬರಲು ಸಾಧ್ಯತೆ ಉಂಟು. ಯಾಕಂದ್ರೆ ಆತನಲ್ಲಿ ಯಾವ ಪಾಪ ಇರಲಿಲ್ಲ, ಪಾಪವನ್ನು ಹಿಡಿದುಕೊಳ್ಳಿಲ್ಲ. ಆದ್ರೆ ಒಂದು ವೇಳೆ ಆತನ ಮರಣವನ್ನು ಪ್ರತಿ ಮನುಷ್ಯರಿಗೋಸ್ಕರ ರುಚಿಸದೆ ಹೋದ್ರೆ, ಅನುಭವಿಸದೆ ಹೋದ್ರೆ ಮರಣದಿಂದ ಬಿಡುಗಡೆ ಅವಕಾಶವೇ ಇರಲಿಲ್ಲ. ಸೊ ಯೇಸು ಕ್ರಿಸ್ತನು ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವಾಗರು ಆತನು ನಮ್ಮ ಮಧ್ಯದಲ್ಲಿ ಆತನು ಶರೀರಧಾರಿಗೆ ಬಂದನು. ಯಾಕೆ ಬಂದನು? ಆದಾಮನಿಗೆ ಕಳ್ಕೊಂಡಿರುವಂಥದ್ದು ಕೊಡೋದಕ್ಕೋಸ್ಕರ. ಆದ್ರೆ ಕೊಡುವಂಥದ್ದು ಸುಮ್ಮನೆ ಈಗ ನಾನು ಬಂದಿದ್ದೇನೆ, ಇದು ಈಗ ನೀನು ಕೊಡ್ತೇನೆ ಅಂತ ದೇವರು ಯೇಸು ಕ್ರಿಸ್ತನು ಕೊಡ್ಲಿಲ್ಲ. ಆದ್ರೆ ದೇವರು ತಾನೇ ನೇಮಿಸಿರುವಂತ ನಿಯಮದ ಪ್ರಕಾರ ಹಣ್ಣು ತಿಂದ ದಿವಸ ನೀವು ಸತ್ತೇ ಸಾಯಿವಿ. ಇಲ್ಲಿ ಬರುವಾಗ ಎರಡನೇ ಭಾಗದಲ್ಲಿ ಎರಡನೇ ವಿಷಯನೊಂದು ನೋಡ್ತೇವೆ. ಏನಂದ್ರೆ ದೇವರಿಗೆ ಸಾವಿಲ್ಲ. ದೇವರು ಒಂದ್ ವೇಳೆ ದೇವರಾಗಿಯೇ ಇದ್ರೆ ಆತನು ಸಾವು ಆತನಿಗೆ ಬರೋಕ್ ಸಾಧ್ಯತೆ ಇಲ್ಲ. ಅದಕ್ಕೆ ಶರೀರಧಾರಿಯಾಗಿ ಬಂದಿರೋದು ಉದ್ದೇಶ ಆತನು ಎಲ್ಲರಿಗೋಸ್ಕರ ಮರಣವನ್ನು ರುಚಿಸಲೇಬೇಕಾಗಿ, ಮತ್ತು ರುಚಿಸಬೇಕಾದ್ರೆ ದೇವರಾಗಿರುವ ಆತನು ಮನುಷ್ಯನಾಗಬೇಕಾಯ್ತು, ಶರೀರಧಾರಿ ಆಗಲೇಬೇಕು. ಮನುಷ್ಯನಿಗೆ ಮಾತ್ರವೇ ಮರಣ ಸಾಧ್ಯ. ಮನುಷ್ಯನಾಗಿ ಆತನು ಮರಣವನ್ನು ಹೊಂದಲು ಆತನು ಈ ಲೋಕಕ್ಕೆ ಬಂದನು ಅಂತೇಳಿ ನೋಡ್ತೇವೆ. ಹೀಗೆ ನಾವು ನೋಡೋ ಪ್ರಕಾರ ಏನಂದ್ರೆ ಕರ್ತನಾಥ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದಿರುವಂಥ ಉದ್ದೇಶ ಸುಮ್ಮನೆ ಏನನ್ನೋ ಮಾಡೋದಕ್ಕೆ ಅಥವಾ ಏನೋ ಪ್ರವಾದನೆಗಳು ಇವೆ ಅದರ ಪೂರೈಕೆಗೋಸ್ಕರ ಅಂತಲ್ಲ. ಆದರೆ ಇಂದು ನಾವು ಕ್ರಿಸ್ಮಸ್ ಅಂತ ಹೇಳಿ ನಾವು ಆಚರಿಸಬೇಕಾದ್ರೆ ಅಲ್ಲಿರುವಂಥ ಮಹತ್ವದ ವಿಷಯಗಳನ್ನು ನಾವು ನೋಡ್ತೇವೆ. ಏನಂದ್ರೆ ದೇವರು ಕೆಲವು ಉದ್ದೇಶಗಳಿಂದ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬರುವಂತೆ ಆತನು ಮಾಡಿರುವಂಥದ್ದು ನೋಡ್ತೇವೆ. ಮತ್ತು ಹಾಗೆ ಆತನು ಏನಂತಾರೆ ಈ ಲೋಕಕ್ಕೆ ಹಾಗೆ ಬರುವುದರ ಮೂಲಕವಾಗಿ ನೋಡ್ತೇವೆ ಆತನಿಗೆ ಕಡೆಯ ಆದಾಮನಿಂದ ಹೆಸರು ಇಟ್ಟಿರುವಂತ ಕೊಡ್ತಾರೆ. ಕೆಲವು ತರ್ಜುಮೆಗಳಲ್ಲಿ ಎರಡನೇ ಆದಾಮನ್ ಅಂತ ಹೇಳಿರುವಂತ ನೋಡ್ತೇವೆ. ಆದ್ರೆ ಎರಡನೇದಲ್ಲ. ಯಾಕಂದ್ರೆ ಒಂದು ವೇಳೆ ಎರಡು ಅಂತ ಹೇಳಿದ್ರೆ ಮತ್ತೆ 3, 4 ಅನ್ನೋಂಥ ಪ್ರಶ್ನೆ ಬರುವಂಥದ್ದು. ಆದ್ರೆ ನಮ್ಮ ಕರ್ತನಾಥ ಯೇಸು ಬಗ್ಗೆ ನೋಡಿದಾಗ ಆತನಿಗೆ ಕಡೆ ಆದಾಮನು, ಯಾಕಂದ್ರೆ ಮೊದಲನೇ ಆದಾಮನಿಗೆ ಆತನು ಒದಗಿಸ್ಕೊಡ್ಬೇಕಾದ್ರೆ ಬೈಬಲಲ್ಲಿ ಕರ್ತನನ್ನು ಅಥವಾ ದೇವರ ವಾಕ್ಯ ಅದನ್ನೇ ಹೇಳ್ಕೊಂಬರುತ್ತೆ. ಮೊದಲನೇ ಆದಾಮ ಮತ್ತು ಕಡೆ ಆದಾಮ. ಮೊದಲನೇ ಆದಾಮನು ಕೂಡ ಪ್ರಾಮುಖ್ಯವಾದಂಥ ವ್ಯಕ್ತಿ, ಮೊದಲನೇ ಪುರುಷ, ಎಲ್ಲರಿಗೂ ಮೂಲವಾಗಿರುವ ಆತನು. ದೇವರು ಅವನನ್ನೇ ಉಂಟು ಮಾಡ್ದ. ಹಾಗೆ ಕಡೆ ಆದಾಮನು ಅವನಿಗಿಂತಲೂ ಶ್ರೇಷ್ಠ. ಅದನ್ನೇ 1 ಕೊರಿಂಥ 15:45 ನೋಡ್ತೇವೆ. 1 ಕೊರಿಂಥ 15:45 1 ಕೊರಿಂಥ 15:45 ಬರೆದಿರುವ ಪ್ರಕಾರ ಮೊದಲನೆಯ ಮನುಷ್ಯನಾದ ಆದಾಮನು ಜೀವಾತ್ಮನಾದನು ಮತ್ತು ಕಡೆ ಆದಾಮನು ಬದುಕಿಸುವ ಆತ್ಮನಾಗಿದ್ದಾನೆ. ಮೊದಲನೇ ಆದಾಮನಾದರೂ ದೈಹಿಕವಾಗಿ ಜೀವಾತ್ಮವಾದನು, ದೈಹಿಕವಾದಂಥ ನಂತರ ಜೀವಿತವನ್ನು ಆತನಿಂದ ಎಲ್ಲರಿಗೂ ಬಂತು. ಆದರೆ ಕಡೆಯ ಆದಾಮನು, ಕರ್ತನಾಥ ಕಡೆಯ ಆದಾಮನು. ಯಾಕೆ ಕಡೆಯ ಆದಾಮನ ಅಂತ ಹೇಳ್ತಾನೆ? ಮೊದಲನೇ ಆದಾಮನ ಕಳ್ಕೊಂಡಿರುವಂತ ಒದಗಿಸ್ಕೊಡ್ಕೋಸ್ಕರವೇ ಕರ್ತನಾಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದ. ಆ ಸಂಗತಿಯನ್ನೇ ನಾವು ಏನಂತಾರೆ ಈ ಕ್ರಿಸ್ಮಸ್ ದಿವಸದಲ್ಲಿ ನಾವು ಆಚರಿಸ್ತಿದ್ದೇವೆ. ಅದಕ್ಕೆ ನಾವು ನೋಡಿರುವ ಹಾಗೆ ಮೊದಲನೇ ನೋಡಿದ ಪ್ರಕಾರ ಶರೀರಧಾರಿಯಾಗಿ ಬಂದಿರುವಂಥದ್ದು ಆದಾಮನ ಕಳ್ಕೊಂಡಿರುವಂಥದ್ದು ಪಡೆದುಕೊಳ್ಳೋದಕ್ಕೋಸ್ಕರ. ಆತನ ಪಡೆದುಕೊಳ್ಬೇಕಾದ್ರೆ ದೇವರೇ ನೇಮಿಸಿರುವಂತ ಶಿಕ್ಷೆಯ ಮರಣವನ್ನು ಆತನ ಅನುಭವಿಸಬೇಕು. ಆ ಮರಣವನ್ನು ರುಚಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಅದಕ್ಕೋಸ್ಕರ ಆತನು ಶರೀರಧಾರಿ ಆದನು. ಮತ್ತು ದೇವರಿಗೆ ಮರಣ ಸಾಧ್ಯವಿಲ್ಲ, ಅದಕ್ಕೋಸ್ಕರವೇ ಆತನು ಶರೀರಧಾರಿಯಾಗಿ ಬಂದನು. ಮನುಷ್ಯನಾಗಿ ಆತನು ಸಾವನ್ನು ಅನುಭವಿಸಿದನು. 3ನೇದಾಗಿ ನೋಡ್ತೇವೆ, ಅದೇ 2ನೇ ಅಧ್ಯಾಯ ಇಬ್ರಿಯರಿಗೆ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಿಂದ ಆತನು ಸಹ ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ನಾಶ ಮಾಡುವುದಕ್ಕೂ ಮರಣದ ಭಯದ ದೇಶದಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವವನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಭಾಗವಹಿಸಿದನು. ಇಲ್ಲಿ ಇನ್ನೊಂದು ಸಂಗತಿ ನೋಡ್ತೇವೆ. ದೇವರು ದೇವರಾಗಿದ್ದರೆ
ಏನು ಪ್ರಯೋಜನ ಅಂತೇಳಿ. ಅಂದರೆ ನೋಡ್ತೇವೆ, ಒಬ್ಬ ಸೈನಿಕನ ಬಗ್ಗೆ ಹೇಳ್ತಾನೆ. ಸೈನಿಕನು ಎರಡನೇ ಮಹಾಯುದ್ಧದಲ್ಲಿ ಬಾಂಬ್ ಬಿದ್ದು ಎಲ್ಲ ನಾಶ ಆಯ್ತಂತೆ, ಬಿಲ್ಡಿಂಗ್ಗಳು ಎಷ್ಟೋ ನಾಶ ಆಯ್ತು. ಆದರೆ ಬಿಲ್ಡಿಂಗ್ ಮೇಲೆ ಹಾಕಿರುವಂಥ ಒಂದು ನಾಮಫಲಕ ಅಂತ ಹೇಳ್ತೇವಲ್ಲ, ಸೈನ್ ಬೋರ್ಡ್ ಅಥವಾ ಬೋರ್ಡ್ ಹಾಗೆ ಉಳ್ಕೊಂಡಿತ್ತಂತೆ. ಅದರಲ್ಲಿ ಏನೋ ಬಹಳ ಏನಂತಾರೆ ಅದ್ಭುತವಾದಂಥ ನುಡಿಗಳೆಲ್ಲ ಬರೆದಿತ್ತಂತೆ. ಬರೆದ್ರೆ ಆತನು ಅವುಗಳನ್ನು ಓದಿ ಏನೋ ಇರ್ತಾವಲ್ಲ ಲೋಕದಲ್ಲಿ ಬಹಳ ಏನಂತಾರೆ ಹೊಗಳುವಂಥ ವಿಷಯಗಳು, ಈ ಲೋಕದಲ್ಲಿ ಅನೇಕ ನಾಣ್ಣುಡಿಗಳು ಅಥವಾ ಗಾದೆಗಳು ಏನೇನೋ ಬರೆದಿರೋ ನೋಡ್ತೇವೆ. ಆದರೆ ಆತನು ಅವುಗಳನ್ನ ನೋಡಿ ಇನ್ನೂ ಆತನಿಗೆ ಏನಂತಾರೆ ನೋವಾಯ್ತು. ಬರೀ ಇಂಥ ಹೇಳಿಕೆಗಳಿಂದ ನನಗೇನು ಪ್ರಯೋಜನ, ಇದರಿಂದ ನನಗೇನು ಪ್ರಯೋಜನ ಆಗ್ತದೆ? ಯಾಕಂದ್ರೆ ನನಗೆ ಇದರಿಂದ ಬಿಡುಗಡೆ ಹೊಂದೋದಕ್ಕೆ ಒಂದು ಏನಂತಾರೆ ಸಾಧ್ಯತೆ ಆಗುವಂಥದಕ್ಕೆ ನನಗೆ ಬೇಕು. ಅದಿಲ್ಲದೆ ಇರುವಾಗ ನನಗೆ ಏನಂತಾರೆ ಇಂಥ ಮಾತುಗಳಿಂದ, ಅಂದರೆ ನೆಕ್ಸ್ಟ್ ನೋಡ್ತೇವೆ ನಾವು ಕಷ್ಟದಲ್ಲಿ ತೊಂದರೆ ಇಲ್ಲದ್ರೆ ಹೇಗೂ ಯಾಕೋ ಒಂದು ಪತ್ರಿಕೆ ನೋಡ್ತೇವೆ, ಯಾರಾದರೂ ಒಬ್ಬರಿಗೆ ಚಳಿ ಆಗ್ತಿದೆ ಅಂದರೆ ನೀನು ಬೆಂಕಿ ಕಾಸ್ಕೋ, ಚೆನ್ನಾಗಿ ಇರು, ಬೆಚ್ಚಿಗರು, ಹೊದ್ಕೋ, ಮೆಡಿಸಿನ್ ತಿನ್ನು, ಬಿಸಿ ನೀರು ಕುಡಿ, ಇವೆಲ್ಲ ಹೇಳುವಂಥದ್ದು ನಾವು ಭಾಳ ನೋಡ್ತೇವೆ. ಆದರೆ ಹಾಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ನಮ್ಮ ಶರ್ಟನ್ನು, ನಮ್ಮ ಬಟ್ಟೆಯನ್ನು ಅವನಿಗೆ ಹೊದಿಸಿದ್ರೆ ಅಥವಾ ನಾವು ಬ್ಲ್ಯಾಂಕೆಟನ್ನು ಹೊದಿಸಿದ್ರೆ ಅದು ಉತ್ತಮ ಅಂತ ಹೇಳುವಂಥದ್ದು ನೋಡ್ತೇವೆ. ಇಲ್ಲಿ ದೇವರಾಗಿಯೇ ಉಳಿದ್ರೆ ಅದರಿಂದ ಯಾವ ಪ್ರಯೋಜನ ಇರಲಿಲ್ಲ. ಆದರೆ ಆತನು ದೇವರಾಗಿರುವ ಆತನು ಇಲ್ಲಿ ನೋಡ್ತೇವೆ, ಆತನು ನಂತರ ಆತನು ಪ್ರೀತಿಸುವಂಥವ್ರು ರಕ್ತ ಮಾಂಸಗಳಲ್ಲಿರೋದ್ರಿಂದ, ಅದಕ್ಕೆ 14 ಹೇಳ್ತಾರೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಿಂದ ಆತನು ಸಹ ಅವರಂತೆಯೇ ಆದನು. ಆತನ ಶರೀರಧಾರಿ ಆಗಬೇಕಾದ್ರೆ ನಮ್ಮನ್ನು ಆದಾಮನಿಂದ ಹೋಗಿರುವಂಥದ್ದು ಆದಾಮನ ವಂಶಾವಳಿಯನ್ನು ತಿರುಗಿ ತನ್ನ ಸನ್ನಿಧಾನದಲ್ಲಿ ಸೇರಿಸ್ಬೇಕಾದ್ರೆ ದೇವರು ರಕ್ತ ಮಾಂಸವುಳ್ಳವನಾಗಿ ಬರುವಂಥದ್ದು ಅವಶ್ಯಕತೆ. ಅದಕ್ಕೆ ಆತನು ಶರೀರಧಾರಿ ಆಗಿ ಆತನು ಈ ಲೋಕಕ್ಕೆ ಬಂದನು. ಅದರ ಅರ್ಥನ ನೋಡ್ತೇವೆ. ಹೀಗೆ ಬರುವಾಗ ಆತನು ಮಾಡಿರುವಂಥ ಕಾರ್ಯ ನೋಡ್ತೇವೆ. ಏನಂದ್ರೆ ಆತನು ಹೇಗೆ ಅದನ್ನು ಪಡ್ಕೊಳ್ತಾನೆ ಅಂದ್ರೆ ಅದನ್ನೇ ನಾವು ಪ್ರಕಟಣೆ 5:1 ನೋಡ್ತೇವೆ. ಪ್ರಕಟಣೆ 5ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ 5ನೇ ಅಧ್ಯಾಯ 1ನೇ ವಚನ. ಮತ್ತು ಸಿಂಹಾಸನ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಪುಸ್ತಕವನ್ನು ಕಂಡೆನು. ಅದರ ಒಳಗೂ ಹಿಂದಿನ ಭಾಗದ ಮೇಲೆಯೂ ಬರೆದಿತ್ತು ಮತ್ತು ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇಲ್ಲಿ ಹಾಗಿದ್ರೆ ಆತನು ಆದಾಮನಿಗೆ ಕಳೆದು ಹೋಗಿರೋಂಥ ಕೊಡೋದಕ್ಕೆ ಬಂದನು. ಹಾಗೆ ಕೊಡಬೇಕಾದ್ರೆ ಆತನ ಮರಣವನ್ನು ಅನುಭವಿಸ್ಬೇಕು. ಮರಣವನ್ನು ಹೊಂದಬೇಕಾದ್ರೆ ದೇವರಿಗೆ ಮರಣ ಸಾಧಿಲ್ಲ, ಆತನ ಮನುಷ್ಯನಾಗಬೇಕಿತ್ತು. ಮತ್ತು ಮನುಷ್ಯನಾಗಿರೋದು ಕೂಡ ಏನಂದ್ರೆ ದೇವರ ಮಕ್ಕಳು ಅಥವಾ ಮಕ್ಕಳು ರಕ್ತ ಮಾಂಸದಲ್ಲಿರುವುದರಿಂದ ಆತನು ರಕ್ತ ಮಾಂಸವನ್ನೇ ಆತನು ಹೊಂದಿ ಬಂದನು, ಸತ್ತನು, ಹೂಣಲ್ಪಟ್ಟನು. ಮತ್ತು ಅಷ್ಟೇ ಅಲ್ಲ, ಆತನು ಸತ್ತವಳಿಯಿಂದ ಎದ್ದು ಬಂದನು. ಎದ್ದು ಬಂದ ಮೇಲೆ ಪರಲೋಕದಲ್ಲಿ ಒಂದಾನೊಂದು ದಿವಸ, ಮುಂದಿನ ದಿವಸಗಳಲ್ಲಿ ಇರುವಂತ ನಡಿಲಿಕ್ಕಿರುವಂತ ಘಟನೆಯನ್ನು ಯೋಹಾನನು ಮುಂದೆ ಅಂದರೆ ಮೊದಲೇ ಆತನು ಅದ ದರ್ಶನವನ್ನು ಕೊಂಡನು. ಆ ದರ್ಶನದಲ್ಲಿ ನೋಡ್ತಿರುವಾಗ ಆತನ ಹೇಳ್ತಾನೆ ಅಂದ್ರೆ ಅಲ್ಲಿ ದೇವರ ಬಳಿಯಲ್ಲಿ ಮತ್ತು ಸಿಂಹಾಸನ ಮೇಲೆ ಕುಳಿತ ಆತನ ಬಲಗೈಯಲ್ಲಿ ಒಂದು ಪುಸ್ತಕವನ್ನು ಕಂಡನು. ಅದರ ಒಳಗೂ ಹಿಂದಿನ ಭಾಗದ ಮೇಲೂ ಬಂದ ಆ ಒಂದು ಪುಸ್ತಕ ಅಥವಾ ಆ ಒಂದು ಸುರುಳಿ ವಿಶೇಷವಾಗಿರುವಂಥದ್ದು. ಇದನ್ನೇ ಈ 5ನೇ ಅಧ್ಯಾಯದಲ್ಲಿ ಬರೀತಾರೆ ಅಂತ ನೋಡ್ತೇವೆ. ಆಗ ನೋಡ್ತೇವೆ, ಹಾಗೆ ಬರೆದಿರುವಾಗ 2ನೇ ವಚನ ನೋಡ್ತೇವೆ, ಇದಲ್ಲದೆ ಬಲಿಷ್ಠನಾದ ಒಬ್ಬ ದೂತನು ಈ ಪುಸ್ತಕವನ್ನು ತೆರೆಯುವುದಕ್ಕೂ ಇದರ ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಯಾವನು ಯೋಗ್ಯನೆಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. 3ನೇ ವಚನ, ಆ ಪುಸ್ತಕವನ್ನು ತೆರೆಯುವುದಕ್ಕಾದರೂ ಅದರೊಳಗೆ ನೋಡೋದಕ್ಕಾದರೂ ಸ್ವರ್ಗದಲ್ಲಿ ಆಗಲಿ, ಭೂಮಿಯಲ್ಲಿ ಆಗಲಿ, ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಯಾವನಿಗೂ ಆ ಸಾಮರ್ಥ್ಯವೇ ಯೋಗ್ಯತೆ ಇರಲಿಲ್ಲ. ಅಂದ್ರೆ ಎಲ್ಲ ನೋಡ್ತೇವೆ ಈ ಪುಸ್ತಕ, ಈ ಸುರುಳಿ ಅಥವಾ ಈ ಒಂದು ವಿಷಯದ ಬಗ್ಗೆ ನೋಡುವಾಗ ಅಲ್ಲಿ ಏನಾಗ್ತಾನೆ, ಇದಲ್ಲದೆ ಬಲಿಷ್ಠನಾದ ಒಬ್ಬ ದೂತನು. ಇಲ್ಲಿ ಬಲಿಷ್ಠನಾದ ಒಬ್ಬ ದೂತನು ಅಂತ ಹೇಳಿದಾಗ ನೋಡ್ತೇವೆ, ಬಲಿಷ್ಠ ಅಂತ ಹೇಳ್ತಾಣ ಇಲ್ಲಿ ಏನಂತಾರೆ ಮಿಕೈಯಲ ದೇವದೂತನ ಇರ್ಬೋದು ಅಂತೇಳಿ ನೋಡ್ತೇವೆ. ಆದ್ರೆ ಗೊತ್ತಿಲ್ಲ, ಅಲ್ಲಿ ಬರದಿದ್ದು ಗೊತ್ತಿಲ್ಲ. ಹೇಗೂ ತಪ್ಪಾದ್ರೆ ದೇವರಲ್ಲಿ ಕ್ಷಮಾಪಣೆ ಕೇಳಬೇಕಾಗ್ತದೆ. ಆದ್ರೆ ಇಲ್ಲಿ ಈ ದೂತನಂತ ನೋಡುವಾಗ ಒಂದು ರೀತಿಯಲ್ಲಿ ಸೈತಾನನೇ ಆ ಚಾಲೆಂಜ್ ಮಾಡ್ತಾ ಇರ್ಬೋದು ಅಂತೇಳಿ
ಅನೇಕರ ಒಂದು ಊಹೆ. ಯಾಕಂದ್ರೆ ಆದಾಮನಿಂದ ಸೈತಾನ ಪಡ್ಕೊಂಡಿದ್ದಾನೆ, ಅಧಿಕಾರ ಪಡ್ಕೊಂಡಿದ್ದಾನೆ. ಅಧಿಕಾರ ಪಡ್ಕೊಂಡಿದ್ದಕ್ಕೆ ಅದರ ಅಗ್ರಿಮೆಂಟ್ ದೇವರ ಬಳಿಯಲ್ಲಿ ಆ ಪುಸ್ತಕ ಇದೆ. ಅದಕ್ಕೆ ಆತನೇ ಹೇಳ್ತಾನೆ, ಯಾರು ನೀವಿದ್ದೀರ ಲೋಕದಲ್ಲಿ. ಅದಕ್ಕೆ ಆತನ ಹೇಳಿದಾಗ 3ನೇ ವಚನ ನೋಡುತ್ತೆ, ಆ ಪುಸ್ತಕ ತೆರೆಯೋದಕ್ಕಾದ್ರೂ ಅದರೊಳಗೆ ನೋಡೋದಕ್ಕಾದ್ರೂ ಸ್ವರ್ಗದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಾಗಲಿ ಯಾವನಿಗೂ ಶಕ್ತಿ ಇಲ್ಲ. ಎಲ್ಲಾ ಕಡೆ ಒಂದು ರೀತಿ ಚಾಲೆಂಜ್ ಪ್ರಕಟಣೆ ಮಾಡ್ದ, ಯಾರಿಗಾದ್ರೂ ಯೋಗ್ಯತೆ ಇದ್ರೆ ಬಂದ್ರೆ ಅದನ್ನು ತೆಗೆದುಕೊಳ್ಳಿ. ಆದ್ರೆ ಯಾರೂ ಇರಲಿಲ್ಲ. ಅದಕ್ಕೆ 5ನೇ ವಚನ ನೋಡ್ತೇವೆ, 4ನೇ ವಚನ ನೋಡ್ತೇವೆ, ಆಗ ಪುಸ್ತಕವನ್ನು ತೆರೆಯೋದಕ್ಕಾಗಲಿ ಅದನ್ನು ಓದೋದಕ್ಕಾಗಲಿ ಅದರಲ್ಲಿ ನೋಡೋದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅತ್ತೆನು. ಈ ಸಂಗತಿಗಳಿಂದಲೇ ಮುಂದೆ ಪ್ರಕಟಣೆಯಲ್ಲಿ ಸಂಕಟ ಕಾಲ, ಮತ್ತೆ ನಂತರ ಏನಂತಾರೆ ಯೇಸುಕ್ರಿಸ್ತರ 1000 ವರ್ಷದ ಆಳ್ವಿಕೆ, ಮತ್ತೆ ಹೊಸ ಯೆರೂಸಲೇಮ್ ಭೂಮಿ, ನೂತನ ಆಕಾಶ, ನಿತ್ಯತ್ವ ಎಲ್ಲ ಬರುವಂತ ನೋಡ್ತೇವೆ. ಈ ಒಂದು ಹಂತದಲ್ಲಿ ನೋಡುವಾಗ ಇಲ್ಲಿ ಯೋಹಾನನು ಅಳ್ತಿದ್ದಾನೆ, ಯಾರು ಇಲ್ವಲ್ಲ. ಅವಾಗ ನಾವು ನೋಡ್ತೇವೆ 5ನೇ ವರ್ಷದಲ್ಲಿ, ಆಗ ಹಿರಿಯರಲ್ಲಿ ಒಬ್ಬ ನನಗೆ ಅಳಬೇಡ, ಅಗೋ ಯೂದಾ ಗೋತ್ರದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಆ ಪುಸ್ತಕವನ್ನು ತೆರೆಯುವುದಕ್ಕೂ ಅದರ 7 ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಜಯ ಹೊಂದಿದ್ದಾನೆ ಎಂದು ಹೇಳಿದನು. ನಾನು ನೋಡಲಾಗಿ ಈಗೋ ಸಿಂಹಾಸನ ಮತ್ತು 4 ಜೀವಗಳ ಮಧ್ಯದಲ್ಲಿ ಹಿರಿಯರ ಮಧ್ಯದಲ್ಲಿಯೂ ಒಂದು ಕುರಿಮರಿಯು ವಧಿಸಲ್ಪಟ್ಟಂತೆ ನಿಂತಿರುವುದನ್ನು ಕಂಡನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳಿದ್ದವು. ಅವು ಭೂಮಿ ಮೇಲೆ ಏನಂತಾರೆ ಸಿಂಹಾಸನ ಮೇಲೆ ಕುಳಿತಿದ್ದ ಆತನ ಬಲಗೆಯಿಂದ ಆ ಪುಸ್ತಕವನ್ನು ತೆಗೆದುಕೊಂಡನು. ದೇವರು ಶರೀರಧಾರಿಯಾಗಿ ಲೋಕಕ್ಕೆ ಬಂದು ಮನುಷ್ಯನಾಗಿ ಸತ್ತು ಹೂಣಲ್ಪಟ್ಟಿರುವುದರಿಂದಲೇ ಆತನು ಪರಲೋಕದಲ್ಲೇ ನಿಂತುಕೊಂಡು ದೇವರ ಬಳಿಯಲ್ಲಿರುವಂತ ಆ ಪುಸ್ತಕವನ್ನು ವಿಮೋಚಿಸುವಂತ ಪುಸ್ತಕ. ಯಾವ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದ ಪ್ರಕಾರ ಆದಾಮನಿಗಿರುವಂಥದ್ದನ್ನು ಸೈತಾನ ವಶದಲ್ಲಿತ್ತು, ಅದನ್ನು ತಿರುಗಿ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಇರುವಂತಹ ಕಾರ್ಯಗಳನ್ನು ನೆರವೇರಿಸಿ ಬರೋದಕ್ಕೆ ಆಗಿರುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರವೇ ಅದು ಸಾಧ್ಯವಾಯಿತು. ಅದಕ್ಕೋಸ್ಕರ ಆತನು ಈ ಲೋಕಕ್ಕೆ ಆತನು ಏನಂತಾರೆ ಶರೀರಧಾರಿಯಾಗಿ ಬಂದನು. ಅದಕ್ಕೆ ಇವತ್ತು ನಾವು ನೋಡ್ತಿರೋಂತಂದ್ರೆ ಯಾಕೆ ಆತನ ಶರೀರಧಾರಿ ಆದನಂದ್ರೆ ಆತನು ಅವುಗಳಿಂದ ಏನಂತಾರೆ ಕಳೆದುಕೊಂಡಿರುವಂಥದ್ದನ್ನು ತಿರುಗಿ ಆದಾಮನಿಗೆ ಮನುಷ್ಯನಿಗೆ ಒದಗಿಸ್ಕೊಟ್ಲ ಆತನ ಬಂದನು. ಆದ್ರೆ ಒದಗಿಸ್ಕೊಡ್ಬೇಕಾದ್ರೆ ಆತನು ಈ ಎಲ್ಲ ಹಂತಗಳಲ್ಲಿ ಹೋಗ್ಬೇಕಾಯ್ತು. ಹಾಗೆ ಹೋಗುವಾಗ ನೋಡ್ತೇವೆ ಆತನು ತಿರುಗಿ ಆ ಒಂದು ಒಪ್ಪಂದ ತಾನು ಪಡ್ಕೊಂಡನು. ಅವಾಗಲೇ ಆ ಪುಸ್ತಕವನ್ನು ತೆರೆದಾಗ ಅದು ಏನಂದ್ರೆ ಒಂದು ಬುಕ್ ಆಫ್ ರಿಡೆಂಪ್ಷನ್ ಉಂಟು, ಅದರ ಜೊತೆಯಲ್ಲಿ ತೀರ್ಪುಗಳು ಉಂಟು. ಅದಕ್ಕೆ ಆತನ ಸುರುಳಿಯನ್ನು ಆ ಪುಸ್ತಕವನ್ನು ತೆಗೆದುಕೊಂಡು ಒಂದೊಂದೇ ಮುದ್ರೆಯನ್ನು ಆತನ ಬಿಚ್ಚುವಾಗ ದೇವರ ತೀರ್ಪುಗಳಲ್ಲಿ ಪ್ರಕಟವಾಗುತ್ತಾ ಅವುಗಳು ನೆರವೇರುತ್ತಾ ಬಂದಿರುವಂಥದ್ದು ಪುಸ್ತಕದ ಮುಂದಿನ ಭಾಗದಲ್ಲ ನೋಡ್ತೇವೆ. ಕೊಲಸ್ಸೆಯವರಿಗೆ 2ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ, 15ನೇ ವಚನ. ಕೊಲಸ್ಸೆಯವರಿಗೆ 2ನೇ ಅಧ್ಯಾಯ 15ನೇ ವಚನ. ಕೊಲಸ್ಸೆಯವರಿಗೆ 2ನೇ ಅಧ್ಯಾಯ 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ಕೆಡಿಸಿ ಶಿಲುಬೆಯಲ್ಲಿ ಅವುಗಳ ಮೇಲೆ ವಿಜಯಗೊಂಡು ಅವುಗಳನ್ನು ಬಹಿರಂಗವಾಗಿ ಶಿಲುಬೆಯ ಕಾರ್ಯದಿಂದ ಆತನು ಎಲ್ಲರ ಮೇಲೆ ಆತನು ವಿಜಯವನ್ನು ಸಾಧಿಸಿರುವುದರಿಂದಲೇ ಆತನು ಅವತ್ತು ಪರಲೋಕದಲ್ಲಿ ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೂ ಮತ್ತು ಅದರ ಮುದ್ರೆಗಳನ್ನು ಬಿಚ್ಚೋದಕ್ಕೂ ಶಕ್ತನಾದನು. 1 ಯೋಹಾನ 3:8 ನೋಡ್ತೇವೆ. 1 ಯೋಹಾನ 3:8 ಪಾಪ ಮಾಡುವವನು ಸೈತಾನಿಗೆ ಸಂಬಂಧಪಟ್ಟವನಾಗಿದ್ದಾನೆ, ಯಾಕಂದ್ರೆ ಆದಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನೆ. ಆದ್ದರಿಂದ ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಪ್ರಕಟವಾದನು. ಸೊ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಪ್ರಕಟವಾದನು, ಯಾಕೆ ಶರೀರವಾದನು? ಸೈತಾನನ್ನು ಸೋಲಿಸುವುದಕ್ಕೂ ಸೈತಾನನ ಕೆಲಸವನ್ನು ಲಯ ಮಾಡುವುದಕ್ಕೂ. ಸೈತಾನಿಗೆ ಯಾವತ್ತೂ ಸೋತ ಹೋಗಿಲ್ಲ, ಯಾವತ್ತೂ ಏನಾಗಿಲ್ಲ. ಆತನು ಇಂದುವರೆಗೂ ಲೋಕದ ಅಧಿಪತಿ ಆಗಿದ್ದಾನೆ. ಇನ್ನು ಒಂದಾನೊಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಆ ಮುದ್ರೆಯನ್ನು ತೆಗೆದುಕೊಂಡು ಬಿಚ್ಚುವಾಗ
ಮುದ್ರೆಗಳಿರುವಂಥ ತೀರ್ಪು ಹೇಳ್ತಾ ಬರೋ ಹಾಗೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಸೈತಾನನು ದೇವರ ಸನ್ನಿಧಾನದಿಂದ ಅಥವಾ ಆ ಒಂದು ಆಕಾಶದಿಂದ ಕೆಳಗೆ ದೊಬ್ಬಲ್ಪಡೋದು ನೋಡ್ತೇವೆ. ಅದಕ್ಕಿಂತ ಮುಂಚೆ ಏನಾಗಿದೆ ಅವೆಲ್ಲ ನಮಗೆ ಬರೆದಿರುವಂಥದ್ದು ಅಷ್ಟೊಂದು ಸ್ಪಷ್ಟವಾಗಿಲ್ಲ. ಅದಿರುವಂಥ ಇಷ್ಟು ಸಂಗತಿಗಳು ಸ್ಪಷ್ಟವಾಗಿರುತ್ತೆ. ಯೋಹಾನ 12 31 32 ಅವಳೆ 30ನೇ ವಚನ ನೋಡಿದ್ದೇವೆ. ಯೋಹಾನ 12 31 32. ಈಗ ಈ ಲೋಕಕ್ಕೆ ನ್ಯಾಯ ತೀರ್ಪಾಗುತ್ತದೆ, ಈ ಲೋಕದ ಅಧಿಪತಿಗೆ ಹೊರಗೆ ಹಾಕಲ್ಪಡೋನು. ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟರೆ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು ಅಂದನು. ಸೊ ಕರ್ತನಾದ ಲೋಕದಲ್ಲಿ ಹೇಳುವಂಥ ಮಾತು, ನಾನು ಮೇಲಕ್ಕೆ ಹೋಗ್ತೇನೆ, ಜಯ ಹೊಂದುತ್ತೇನೆ, ಜಯ ಹೊಂದಿದ ಮೇಲೆ ಮುದ್ರೆಯನ್ನು ನನ್ನ ಪುಸ್ತಕ ತೆಗೆದುಕೊಳ್ತೇನೆ ಮತ್ತು ಎಲ್ಲರನ್ನು ನಾನು ಮೇಲೆ ಕೆರ್ತೇನೆ. ಹಾಗೆ ಬರಬೇಕಾದ್ರೆ ಆತನು, ಅದಕ್ಕೆ ಇನ್ನೊಂದು ಕಡೆ ನೋಡ್ತೇವೆ, ಮೇಲೆ ಕೆರೆದ ಆತನ ಮೊದಲು ಕೆಳಗೆ ಇಳಿದು ಬಂದ ಆತನು ದೇವರನ್ನು ನೇಮಿಸಿದಂಥ ಕೆಲಸಗಳನ್ನು ನೆರವೇರಿಸನು. ನಂತರ ಆತನು ಮೇಲಕ್ಕೆ ಹೋದನು. ಮತ್ತು ನಾವು ನೋಡ್ತೇವೆ ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ 2 ಸಂಗತಿಗಳು ನೋಡ್ತೇವೆ. ಇದನ್ನು ನಮಗೆ ಆತನು ಒದಗಿಸಿರು ಅಂದರೆ ಏನಂತಾರೆ ಮಾಡಿಟ್ಟಿರುವುದರಿಂದಲೇ ಎಫೆಸ 1 ಅಧ್ಯಾಯ ಮತ್ತು ಅನೇಕ ಕಡೆ ನೋಡಿದೆವು. ಇವು ನಾವು ದೇವರ ಮಕ್ಕಳಾಗಿದ್ದೇವೆ, ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದೇವೆ, ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ, ಪವಿತ್ರ ಆತ್ಮ ಮುದ್ರೆ ಹೊಂದಿದೆ, ಇವೆಲ್ಲವುಗಳಾಗಿವೆ. ಆದರೂ ಈ ಲೋಕದಲ್ಲಿ ಆತನ ಶರೀರಧಾರಿಯಾಗಿ ಬಂದಿರುವಂಥ ಇನ್ನೊಂದು 2 ಕಾರಣಗಳನ್ನು ನೋಡಿ ಇಂದಿನ ಧ್ಯಾನವನ್ನು ಮುಗಿಸೋಣ. ಅದೇ ಇಬ್ರಿಯರಿಗೆ 2ನೇ ಅಧ್ಯಾಯ 15ನೇ ವಚನ. ಅವಲೇ 15ನೇ ವಚನ ಓದಿದ್ದೇವೆ, ಅದ್ರ ಇನ್ನೊಂದ್ಸರಿ ನೋಡೋಣ. ಇಬ್ರಿಯರಿಗೆ 2ನೇ ಅಧ್ಯಾಯ 15ನೇ ವಚನ. ಇಬ್ರಿಯರಿಗೆ 2ನೇ ಅಧ್ಯಾಯ 15ನೇ ವಚನ. ಮರಣದ ಭಯದ ದಿಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸೋತ್ತರಗಳಿದ್ದರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ನಾವು ರಕ್ಷಣೆ ಹೊಂದಿದ ಮೇಲೂ ಅನೇಕ ದೇವರ ಸೇವಕರುಗಳ ಬಗ್ಗೆ ಕೂಡ ನೋಡಿದೆ. ಮಿಷನರಿಗಳು ಕೆಲವರು ಸಾಯುವಾಗ ಭಯದಿಂದ ಇದ್ರಂತೆ. ಕೊನೆಗೆ ಮತ್ತಿನ್ನ ಇತರ ಸೇವಕರು ಬಂದು ಏನಂತಾರೆ ದೇವರ ವಾಕ್ಯದಿಂದ ಅವರಿಗೆ ಭರವಸೆಯ ಆಧರಣೆಯ ವಾಕ್ಯಗಳು ಅವರಿಗೆ ತಿರುಗಿ ನೆನಪು ಮಾಡುವಾಗ ಅವರಿಗೆ ಅವಾಗ ಮರಣದ ಭಯ ಹೋಯ್ತಂತೆ. ನಮ್ಗೆ ಅನೇಕರಿಗೆ ಮರಣದ ಭಯ ಹುಟ್ಟಿ ಇವತ್ತು ಲೋಕದಲ್ಲಿ, ಅನ್ಯರಿಗಂತೂ ಉಂಟು. ಅದನ್ನೇ ನಾವು ನೋಡಿದ್ದೇವೆ. ಕೊರೋನಾ ಬಂದಿರುವಾಗ ಅನೇಕರು ಭಯದಿಂದಲೇ, ಮರಣಕ್ಕಿಂತ ಹೆಚ್ಚಾಗಿ ಭಯದಿಂದಲೇ ಅನೇಕರು ಸತ್ತು ಹೋದ್ರು. ಇವತ್ತು ವಿಶ್ವಾಸಿಗಳು ಅಂತ ಹೇಳುವಂಥ ನಮ್ಮಲ್ಲಿ ಅನೇಕರಿಗೆ ಎಷ್ಟು ಜನಕ್ಕೆ ನಾವು ಮರಣ ಇದೆ, ಮರಣ ತಕ್ಷಣ ನಮಗೆ ಭಯ ಪಡ್ತೇವೆ. ಅದಕ್ಕೆ ಆದಷ್ಟು ನಾವು ಏನಂತಾರೆ ಮರಣವನ್ನು ತಪ್ಪಿಸುವುದಕ್ಕೋಸ್ಕರ ಪ್ರಯತ್ನ ಪಡುತ್ತೇವೆ. ಅನೇಕರು ಸ್ವಸ್ಥತೆ ಮಾಡುವಂಥವ್ರು ಅವರು ಅದೇ ಜನರಿಗೆ ಅದೇ ವಂಚನೆ ನೀಡ್ತೇವೆ. ಕಾಯಿಲೆ ಇದ್ರೆ ಬನ್ರಿ ನಾವು ಪ್ರೇಯರ್ ಮಾಡ್ತೀವಿ, ಸ್ವಸ್ಥಪಡಿಸ್ತೇವೆ. ಮರಣದ ಭಯ. ನಾವು ಏನೋ ಎಲ್ಲ ವಾಕ್ಯ ನಂಬಿದ್ದೇವೆ, ಎಲ್ಲ ಚೆನ್ನಾಗಿದೆ, ಬಹಳ ಬಲವಾಗಿದ್ದೇವೆ ಅಂತ ಹೇಳಿದ್ರು ಕೂಡ ಮರಣದ ಬಗ್ಗೆ ಭಯ ಇರುತ್ತೇನೋ. ಆದರೆ ಮರಣದ ಭಯದಿಂದ ಬಿಡಿಸೋದಕ್ಕೋಸ್ಕರ ಎಸ್ಕರಿಸ್ತೀನಿ ಮೊದಲು. ಯಾಕಂದ್ರೆ ಬಿಡಿಸುವಂಥದ್ದು ಅಷ್ಟೇ ಅಲ್ಲ, ಆತನು ಪರಲೋಕದಲ್ಲಿ ಒಂದು ಸಕಲ ಆತ್ಮೀಯ ಅವುಗಳನ್ನ ನಮ್ಗೆ ತೋರಿಸಿದ್ದಾನೆ. ಮರಣದ ಭಯ ಪಡ್ಬೇಕು, ಮರಣಕ್ಕೋಸ್ಕರ ಭಯ ಪಡ್ಬೇಕು. ಅದನ್ನೇ ಪೌಲನ ಯಾವಾಗಲೂ ಹೇಳ್ತಾನೆ. ಆತನ ಮರಣದ ಬಗ್ಗೆ ಭಯ ಹೇಳಿಲ್ಲ ಪೌಲನು. ನನಗಾದ್ರೂ ಸಾಯುವಂಥದ್ದು ಲಾಭವೇ, ಬದುಕುವುದಾದ್ರೂ ಕ್ರಿಸ್ತನಿಗಾಗಿ ಸಾಯುವಂಥದ್ದು ಲಾಭವೇ. ನಾವೆಲ್ಲರೂ ನಿಜವಾಗ್ಲೂ ಕ್ರಿಸ್ತ ವಿಶ್ವಾಸಿಗಳಾಗಿರುವಂಥದ್ದು ಕರ್ತನ ತೀರ್ಥ ಬರೋಣ ಎದುರು ನೋಡ್ತಿದೆ, ಯಾವಾಗ ಅಲ್ಲಿಗೆ ಹೋಗ್ತೇವೆ, ಯಾವಾಗ ಅಲ್ಲಿ ಜೀವಿಸ್ತೇವೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಮರಣವೇ ಇಲ್ಲ. ಒಂದು ವೇಳೆ ಕರ್ತನ ತೀರ್ಥ ಈ ಕ್ಷಣದಲ್ಲಿ ಬಂದ್ರೆ ಮರಣ ಹೊಂದದೆ ನಾವು ಪಾರಾಗ್ತೇವೆ. ಅದು ಎರಡೂ ಕ್ರಮಗಳು ನಮಗೆ ಏನಂತಾರೆ ಭಯ ಹುಟ್ಟಿಸಂತ ಬೇಕಾಗಿಲ್ಲ. ಮರಣದ ಭಯ ತೆಗೆದುಹಾಕೋದಕ್ಕೋಸ್ಕರ ಇವತ್ತಿನ ಕಾಲದಲ್ಲಿ ಕರ್ತನ ಏನಂತಾರೆ ಪ್ರಕಟಣೆ 5ರಲ್ಲಿ ಆ ಕಾರ್ಯಗಳನ್ನು ಮಾಡಿ ಮುಗಿಸ್ದ. ಆದ್ರೆ ಇವತ್ತು ನಮಗೆ ಅನ್ವಯ ಆಗುವಂತ ಸಂಗತಿನ ನೋಡಿ ಮುಗಿಸ್ತೇವೆ. ಒಂದು ಅದು ಮರಣದ ಭಯದಿಂದ ಬೆಳೆಸೋದಕ್ಕೋಸ್ಕರ ಯಾವುದೇ ಭಯ, ಯಾಕಂದ್ರೆ ನಮ್ಗೆ ಬರುತ್ತೆ ಯಾವುದೇ ಕಷ್ಟ, ಕಣ್ಣೀರು, ತೊಂದರೆ, ಅನಾರೋಗ್ಯ ಇವೆಲ್ಲವೂ ಕೊನೆ ಮರಣಕ್ಕೆ ನಡೆಸ್ತದೆ ಅನ್ನೋ ಭಯ ಇರುತ್ತೆ. ಆದ್ರೆ ಅವುಗಳಿಂದ ಬಿಡಿಸೋದಕ್ಕೋಸ್ಕರ ಬಂದಿದ್ದಾನೆ. ಅವುಗಳಿಂದ ಬಿಡಿಸಲ್ಪಟ್ಟಿದ್ದೇವ ಏನಂತಾರೆ ಯೋಚನೆ ಮಾಡಿ ನಾವು ಪರೀಕ್ಷೆ ಜೀವಿಸ್ಬೇಕಾಗಿದೆ. ಕೊನೆಯದಾಗಿ ನಾವು ನೋಡ್ತೇವೆ ಏನಂದ್ರೆ ಅದರ ಇನ್ನೊಂದು ಭಾಗ ಒಂದು ನೋಡಿ ಮುಗಿಸ್ತೇವೆ. ಅಂದ್ರೆ ಅದೇ 2ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡಿದಾಗ ಏನಂದ್ರೆ ಇಬ್ರಿಯರಿಗೆ 2ನೇ ಅಧ್ಯಾಯ 15ನೇ ವಚನ,
ಮರಣದ ಭಯದಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಗಳು ಬಿಡಿಸೋದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಏನಂತಾರೆ ಭಾಗವಹಿಸಿದನು ಅಂತೇಳಿ. ಅಂದರೆ ಇಲ್ಲಿ ಇನ್ನೂ ಹೆಚ್ಚಿನ ಸಂಗತಿನ ನೋಡುವಾಗ ಏನಂದರೆ ನಾವು ದೇವರೊಂದಿಗೆ ಮಾತನಾಡೋದಕ್ಕೋಸ್ಕರ ನಾವು ಒಬ್ಬನು ನಮಗೆ ಬೇಕಾಗಿರುತ್ತೆ. ಅದನ್ನು ಹೇಗೂ ಈ ವಚನದಲ್ಲ, ಆದರೆ 18ನೇ ವಚನದಲ್ಲಿ ನೋಡೋಣ, ಅಥವಾ 17, 18. ಆದ್ದರಿಂದ ಆತನ ಎಲ್ಲವುಗಳಲ್ಲಿ ತನ್ನ ಸಹೋದರಿಗೆ ಸಮಾನವಾಗಿ ಮಾಡಲ್ಪಟ್ಟನು. ಇಬ್ರಿಯರಿಗೆ 2ನೇ ಅಧ್ಯಾಯ 17ನೇ ವಚನ. ಮಾಡಲ್ಪಟ್ಟರು. ಹೀಗೆ ಆತನು ಜನರ ಪಾಪಗಳಿಗೋಸ್ಕರ ಸಂಧಾನ ಮಾಡೋದಕ್ಕೆ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯುಳ್ಳ ಮಹಾಯಾಜಕನಾದ. ಯಾಕಂದ್ರೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸೋದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಇಲ್ಲಿ ನೋಡ್ತೇವೆ. ಹೇಗೂ ನಮಗೆ ಕ್ರಿಸ್ತ ವಿಶ್ವಾಸಿಗಳಿಗೆ ಯಾಜಕನು ಮಹಾಯಾಜಕನು ಅಂತಿಲ್ಲ. ಆದರೆ ಇಲ್ಲಿ ಇಬ್ರಿಯ ಪತ್ರಿಕೆ ಪ್ರಾಥಮಿಕವಾಗಿ ಏನಂತಾರೆ ಯಹೂದ್ಯರಿಗೋಸ್ಕರ ಬರೆದಿರುವಾಗ ಆ ಸಂಗತಿಗಳು ಅಲ್ಲಿ ಬರೆದಿರೋದು ನೋಡ್ತೇವೆ. ಆದರೆ ಅವರಿಗಾದರೂ ನಮಗಾದರೂ ಆ ಸಂಗತಿ ನಮಗೆ ವಿಶೇಷವಾಗಿ ಬೇಕಿತ್ತು. ಯಾಕಂದ್ರೆ ಹಳೆಯ ಪುಸ್ತಕ ಅಂತ ಹೇಳಿ ನಾವೇನು ಕರಿತೇವೆ ಬೈಬಲಲ್ಲಿ, ಯೋಬ 9:23-32 ವಚನ ನೋಡ್ತೇವೆ. ಯೋಬ 9:32 ವಚನ. ಯೋಬ 9:32. ಯೋಬ 9:32-33 ವಚನ. ಯಾಕಂದರೆ ನಾನು ಆತನಿಗೆ ಉತ್ತರ ಕೊಡುವ ಹಾಗೆಯೂ ನಾವು ಕೂಡ ನ್ಯಾಯದಲ್ಲಿ ಸೇರುವ ಹಾಗೆಯೂ ಆತನು ನನ್ನಂಥ ಮನುಷ್ಯನಲ್ಲ. ನಮ್ಮಿಬ್ಬರ ಮೇಲೆ ಕೈಯಿಡತಕ್ಕ ಮಧ್ಯಸ್ಥನು ನಮ್ಮ ಮಧ್ಯದಲ್ಲಿಲ್ಲ. ಅಂದ್ರೆ ಇಲ್ಲಿ ನೋಡುವಾಗ ಈತನು ಯೋಬನು ತನ್ನ ಸ್ನೇಹಿತರಿಗೆ ದೇವರ ಬಗ್ಗೆ ವಿವರಿಸುವಾಗ ಆತ ಹೇಳ್ತಾನೆ, ದೇವರಂದ್ರೆ ಬಹಳ ಗ್ರೇಟ್ ವ್ಯಕ್ತಿ, ಬಹಳ ವಿಶೇಷವಾದಂಥವ್ರು. ಆತ ನಮ್ಮಂತೆ ಮನುಷ್ಯನಲ್ಲ. ಅಂತ ದೇವರಿಗೆ ಏನಾದ್ರು ನಾವು ಮಾತಾಡ್ಬೇಕಾದ್ರೆ ನಮ್ಮಂತ ಒಬ್ಬ ಮನುಷ್ಯನ ಮಧ್ಯಸ್ಥದಲ್ಲಿ ಇರಬೇಕು. ಅಂದ್ರೆ ಅದರ ಕೊರತೆ, ಆ ಒಂದು ಅಪೇಕ್ಷೆ ಯೋಬನಿಗಿತ್ತು. ದೇವರು ಮಹಾನವಾದಂಥ ವ್ಯಕ್ತಿ, ದೇವರು ಭಯಂಕರ, ದೇವರು ಶ್ರೇಷ್ಠನು. ಆದ್ರೆ ನಾವು ಮನುಷ್ಯನಾಗಿ ಹೇಗೋ ಮತ್ತೆ ಈ ಒಂದು ಅಭಿಪ್ರಾಯ ನಮ್ಮಲ್ಲಿ ಇರಬೇಕಾಗಿರೋದು. ಅದು ಇಲ್ಲದೆ ಹೋದ್ರೇನೆ ಸುಮ್ಮನೆ ಏನಂತಾರೆ ಬೇರೆಯವ್ರ ಹಂಗೆ ದೇವ್ರೆ ಇವಾಗ ಇದು ಮಾಡು, ಅದು ಮಾಡು, ಹಂಗ್ ಮಾಡು, ಸ್ವಸ್ಥಪಡಿಸು, ಎದ್ದು ಬಾ, ಕೂತ್ಕೋ, ಇವೆಲ್ಲ ಹೇಳೋದು ಅಲ್ಲ. ದೇವ್ರ ಎಂತ ಶ್ರೇಷ್ಠವಾದಂಥ ವ್ಯಕ್ತಿ ಅಂದ್ರೆ ಯೋಬನು ಅದನ್ನು ನೋಡಿ ಹೇಳ್ತಾನೆ, ದೇವ್ರು ನಮ್ಮಂತೆ ಮನುಷ್ಯನಲ್ಲ. ಅಂತ ವ್ಯಕ್ತಿಗೆ, ಅಂತ ಒಂದು ಶ್ರೇಷ್ಠವಾದಂಥ ದೇವರಿಗೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಒಬ್ಬನು ಬೇಕು, ಮನುಷ್ಯನ ಬೇಕು. ಅಂದ್ರೆ ನಮ್ಮ ಮಾತು ತಕೊಂಡು ಹೋಗೋದಕ್ಕೋಸ್ಕರ ನಮ್ಮಂತೆ ಇರುವಾತನ ಒಬ್ಬನು ಬೇಕು. ಅದಕ್ಕೆ 1 ತಿಮೋತಿಯಲ್ಲಿ ಏನಂತದೆ ವಾಕ್ಯ ಹೇಳಿರೋ ನೋಡ್ತೇವೆ. 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ. 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ. 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ. ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಅಂತೇಳಿ. ದೇವರು ದೇವರೇ, ಮನುಷ್ಯನು ಮನುಷ್ಯನೇ. ಆದರೆ ಒಬ್ಬ ಮನುಷ್ಯನು ದೇವರಿಗೂ ಮತ್ತು ಮನುಷ್ಯನ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತೆ. ಆತನೇ ಮನುಷ್ಯನ ಭಾವನೆಗಳನ್ನು, ಮನುಷ್ಯನ ಕಷ್ಟಗಳನ್ನು, ಮನುಷ್ಯನ ಕಣ್ಣೀರನ್ನು, ಮನುಷ್ಯನ ಯೋಚನೆಗಳನ್ನು ಅರ್ಥ ಮಾಡಿಕೊಂಡು, ಯಾಕಂದ್ರೆ ಆತನು ಮನುಷ್ಯನಾಗಿರೋದ್ರಿಂದ ಮಕ್ಕಳು ರಕ್ತ ಮಾಂಸದಲ್ಲಿರುವ ಹಾಗೆ ಆತನ ರಕ್ತ ಮಾಂಸದಲ್ಲಿ ಬಂದು ಮನುಷ್ಯನಾಗಿ ಬಂದನು. ಅಥವಾ ಇನ್ನೊಂದು ಕಡೆ ನೋಡ್ತೇವೆ, ಆತನಿಗೆ ಎಲ್ಲಾ ತರವಾದಂಥ ಶೋಧನೆಗಳು ಬಂದ್ರು ಆತನ ಶೋಧನೆ ಒಳಗಾಗ್ಲಿಲ್ಲ. ಆದರೆ ಎಲ್ಲವುಗಳನ್ನು ಆತನ ಎದುರಿಸಿದನು. ಆತನಿಗೆ ಹಸಿವಾಯಿತು, ಆತನಿಗೆ ನೀರಡಿಕೆ ಆಯಿತು, ಆತನು ದಣಿದನು, ಆತನು ಕೋಪಗೊಂಡನು, ಆತನು ಕಣ್ಣೀರಿಟ್ಟನು. ಯಾಕೆ? ಮನುಷ್ಯನಾಗಿ ಬಂದು. ಅದಕ್ಕೆ ಆತನ ಬಳಿಗೆ ಹೋಗುವಾಗ ನಾವು ಪ್ರಾರ್ಥನೆ ಮಾಡಿದೆ. ಅದಕ್ಕೆ ನಾವು ನೋಡ್ತೇವೆ, ಅದಕ್ಕೆ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಮಾಡುವಂಥ ಉದ್ದೇಶ ಅದೇ. ತಂದೆಯಾದ ದೇವರ ಹೆಸರಲ್ಲೋ, ತ್ರೈಕ ದೇವರ ಹೆಸರಲ್ಲೋ, ಪರಿಶುದ್ಧಾತ್ಮನ ಹೆಸರಲ್ಲೋ ಪ್ರಾರ್ಥನೆ ಮಾಡೋದಲ್ಲ. ಯೇಸು ಕ್ರಿಸ್ತನ ಹೆಸರಲ್ಲಿ ಮಾತ್ರವೇ ಪ್ರಾರ್ಥನೆ ಮಾಡ್ತೇವೆ. ಯಾಕಂದ್ರೆ ಆತನ ಮುಖಾಂತರ ನಾವು ದೇವರ ಬಳಿಗೆ ಹೋಗ್ತೇವೆ, ಆತನಿಗೆ ತಿಳಿಸ್ತಾ ಇದ್ದೇವೆ ಮತ್ತು ಆತನಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಆತನ ಮನುಷ್ಯನಾಗಿ ಬಂದಿರೋದು, ಶರೀರಧಾರಿಯಾಗಿ ಬಂದಿರೋದಕ್ಕೋಸ್ಕರ. ಮತ್ತು ಅಷ್ಟೆಲ್ಲ ಬಂದಿರೋದಕ್ಕೋಸ್ಕರ ಅಂದ್ರೆ ಇವತ್ತು ಕೂಡ ಆತನು ಶರೀರಧಾರಿಯಾಗಿ ಇದ್ದಾನೆ.
ಹೌದು, ಒಂದು ಬದಲಾವಣೆ ಉಂಟು, ಮಹಿಮಾ ಶರೀರವನ್ನು ಹೊಂದಿದ್ದಾನೆ. ಆದರೆ ನಿತ್ಯವೂ ಆತನು ದೈವತ್ವ, ನಿತ್ಯವೂ ಆತನ ದೈವತ್ವವನ್ನು ಹೊಂದಿದ್ದ. ಆದರೆ ಆತನ ಲೋಕಕ್ಕೆ ಬಂದಾಗ ಮಾನವತ್ವವನ್ನು ಹೊಂದನು. ಇವತ್ತು ಮಾನವತ್ವದಲ್ಲಿದ್ದಾನೆ. ಅದಕ್ಕೆ ಆತನ ಹೆಸರಿನಲ್ಲಿ ಬರುವಾಗ, ಆತನ ಬಳಿಗೆ ಬರುವಾಗ ಆತನು ನಮ್ಮ ಭಿನ್ನಗಳನ್ನು, ಪ್ರಾರ್ಥನೆಗಳನ್ನು ತಂದೆಯ ಬಳಿಗೆ ಆತನು ತೆಕ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಆತನು ಶರೀರಧಾರಿಯಾಗಿ ಬಂದನು ಮತ್ತು ಮಧ್ಯದಲ್ಲಿ ಮಧ್ಯಸ್ಥಿಕನಾಗಿದ್ದಾನೆ. ಆತನು ನಮ್ಮ ಅಂದರೆ ಯಾವಾಗ ನಮಗೆ ಅರ್ಥ ಮಾಡ್ಕೊಳ್ಳೋನೊಬ್ಬನಿದ್ದಾನೋ ಅಷ್ಟೇ ಸಾಕು. ಅನೇಕ ಸಾರಿ ನಮ್ಮ ಯಾವುದೋ ದೊಡ್ಡ ವ್ಯಕ್ತಿಗಳು, ಅಧಿಕಾರಿಗಳು, ಅವರು ಇರುವಂತ ವಿಷಯಗಳನ್ನ ನಮ್ಗೆಲ್ರಿಗೂ ಚೀಫ್ ಮಿನಿಸ್ಟರ್ ಗೊತ್ತು, ಪ್ರೈಮ್ ಮಿನಿಸ್ಟರ್ ಗೊತ್ತು ಅಂತ ಹೇಳ ಎಲ್ರೂ ಇರಲ್ಲ. ನಾವು ಎಲ್ಲರೂ ಯಾವ್ದ್ರಲ್ಲಿ ಭರವಸೆ ಕೊಡ್ತೇವೆ, ಇವರಿಗೆ ನಮ್ಮ ಒಬ್ಬ ರಿಲೇಷನ್ ಇದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಚೀಫ್ ಮಿನಿಸ್ಟರ್ ಬಹಳ ಕ್ಲೋಸು, ಪ್ರೈಮ್ ಮಿನಿಸ್ಟರ್ ಬಹಳ ಕ್ಲೋಸ್, ಇವೆಲ್ಲ ಹೇಳ್ಕೊತಿರ್ತೇವೆ. ಅಂದ್ರೆ ನಾವು ಎಲ್ಲೋ ಚೀಫ್ ಮಿನಿಸ್ಟರ್ ಹೋಗಿ ಹೇಳ್ಬೇಕಲ್ಲ, ಇವನಿಗೆ ಹೇಳಿದ್ರೆ ಸಾಕು ನಮ್ಮ ಕೆಲಸ ಮಾಡ್ಕೊಡ್ತಾನೆ ಅಂತೇಳಿ. ಆದರೆ ಅದಕ್ಕಿಂತ ವಿಶೇಷವಾಗಿರುತ್ತದೆ ದೇವರನ್ನು. ಆತನು ದೇವರು ಬಹಳ ವಿಶೇಷವಾದಂಥ ವ್ಯಕ್ತಿ. ಮನುಷ್ಯನಾಗಿ ಹೇಗೆ ಹೋಗ್ತೇವೆ ಆತನ ಬಳಿಗೆ ಏನಂತಾರೆ, ಯೋಬನಿಗೆ ಕೂಡ ಯೋಚನೆ ಇತ್ತು. ಅದಕ್ಕೋಸ್ಕರ ಹೊಸೊಬ್ಬರಿಗೆ ಕೊಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಯಾಕಂದ್ರೆ ಆತನು ಶರೀರಧಾರಿಯಾಗಿ ಏನಂತಾರೆ, ಮಾನವತ್ವವನ್ನು ಧರಿಸಿದ್ರಿಂದ ನಮ್ಮ ಎಲ್ಲಾ ಭಾವನೆಗಳು, ಆಲೋಚನೆಗಳು, ಅಂತರಂಗವನ್ನು ಬಲ್ಲಾಗಿದ್ದಾರೆ. ರಕ್ತ ಮಾಂಸಗಳಲ್ಲಿ ಬಂದಿರುವಂತದ್ರಿಂದ ರಕ್ತ ಮಾಂಸಗಳಲ್ಲಿ ಇರುವಂತವರು ದಣಿಯುವಂಥದ್ದು, ಬಳಲುವಂಥದ್ದು ಎಲ್ಲವೂ ಅದಕ್ಕೋಸ್ಕರ ಇದೊಂದು ಸಂಗತಿ ವಿಶೇಷವಾಗಿರುತ್ತೆ. ಇದೊಂದಲೇ ಆತ್ಮೀಯವಾದ ಯಾರು ತಂದೆ ಬಳಿಗೆ ಹೋಗಲ್ಲ ನನ್ನ ಬದಲಾಗಿ. ಯೋಹಾನ 14:6 ನೋಡಿ ಮುಗಿಸೋಣ. ಯೋಹಾನ 14:6. ಯೋಹಾನ 14:6. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ. ಈ ಮಾತು ಮಾತ್ರ ಖಂಡಿತವಾಗಲೂ ನಿಜವಾಗಿರುವುದು. ಒಂದು ವೇಳೆ ಆದಿಯಲ್ಲಿ ವಾಕ್ಯವು ಆಗಿರುವ ಆತನು, ಆ ವಾಕ್ಯವು ದೇವರೊಂದಿಗಿರುವ ಆತನು, ಆ ವಾಕ್ಯವು ದೇವರಾಗಿರುವ ಆತನು ಒಂದು ವೇಳೆ ಶರೀರಧಾರಿಯಾಗಿ ಆತನ ಈ ಲೋಕಕ್ಕೆ ಬರದೆ ಹೋಗಿದ್ರೆ ಯಾರೂ ತಂದೆ ಬಳಿಗೆ, ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದನು. ತಂದೆ ಬಳಿಗೆ ಸೇರಿಸುವ ಆತನೇ, ತಂದೆ ಬಳಿಗೆ ನಮ್ಮ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ತೆಗೆದುಕೊಂಡು ಹೋಗೋದು ಆತನೇ. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಅಪೊಸ್ತಲರ 4:12 ಪ್ರಕಾರ ಬರಬೇಕಾದಂಥ ರಕ್ಷಣೆ ಆ ಹೆಸರಿನಿಂದಲೇ. ದೇವರು ಮಾನವನಾಗಿ ಲೋಕಕ್ಕೆ ಬಂದಾಗ ಯಾವ ಹೆಸರು ಕೊಡಲ್ಪಡುತ್ತೋ ಯೇಸುನಂತ ಆ ಹೆಸರಿನಿಂದಲೇ ರಕ್ಷಣೆ ಹೊರತು ಯಾವ ಹೆಸರಿನಿಂದ ರಕ್ಷಣೆ ಇಲ್ಲ. ತಂದೆ ಬಳಿಗೆ ಹೋಗ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ. ಈ ಒಂದು ಸಂಗತಿಯೇ ನಮಗೆ ಕ್ರಿಸ್ಮಸ್ ಆಗಿದೆ. ದೇವರ ವಾಕ್ಯಗಳನ್ನ